Today I am sharing with you about divine understanding. ದೈವಿಕವಾಗಿರುವಂಥ ಅರ್ಥ ಮಾಡಿಕೊಳ್ಳುವಂಥ ವಿಷಯದ ಕುರಿತು ಸಭಾಪಾಲಕರು ಹಂಚುತ್ತಾ ಇದ್ದಾರೆ. There is a physical understanding, there is a divine understanding. ಸ್ವಾಭಾವಿಕವಾಗಿ ಲೋಕ ಪ್ರಕಾರವಾಗಿ ಭೌತಿಕ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂಥ ವಿಷಯವೂ ಇದೆ. ಅದೇ ರೀತಿಯಲ್ಲಿ ಆತ್ಮೀಯವಾಗಿ ಕೂಡ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂಥ ವಿಷಯವೂ ಇದೆ. But Bible says in Matthew 13:11, ಮತ್ತಾಯ ಸುವಾರ್ತೆ 13:11 ಹೇಳುತ್ತದೆ, it is given unto you to know mysteries. ಇದು ನಿಮಗೆ ಕೊಡಲ್ಪಟ್ಟಿದೆ, ನೀವು ಮರ್ಮಗಳನ್ನು ತಿಳಿದುಕೊಳ್ಳುವುದು. It is given unto you to understand mysteries. In other words, ಮರ್ಮಗಳನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಕೃಪೆ ನಿನಗೆ ಅನುಗ್ರಹಿಸಲ್ಪಟ್ಟಿದೆ. but not given to them. ಅವರಿಗೆ ನಾನು ಕೊಡಲಿಲ್ಲ. To whom we talking here? ಇಲ್ಲಿ ಯಾರ ಕುರಿತು ಮಾತನಾಡ್ತಾ ಇದ್ದಾರೆ ದೇವರು? Jesus Christ talking about us, those who are in Christ Jesus. It is given unto them to know mysteries. ಕ್ರಿಸ್ತನಲ್ಲಿರುವಂತ ಅವರಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ, ಅವರಿಗೆ ಮರ್ಮಗಳನ್ನು ತಿಳಿದುಕೊಳ್ಳುವಂತ ಒಂದು ಸಾಮರ್ಥ್ಯವು ಕೊಡಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. Is it given to you? ಅದು ನಿಮಗೂ ಕೂಡ ಕೊಡಲ್ಪಟ್ಟಿದೆ. ಎಸ್. Amen. Amen. So we must know the mysteries of the kingdom of God. ದೇವರ ರಾಜ್ಯದ ಮರ್ಮಗಳನ್ನು ನಾವು ತಿಳಿದುಕೊಳ್ಳಬೇಕು. That's what we have to pray every day. Lord, you grant us spirit of wisdom and the revelation knowledge of you. ಅದಕ್ಕಾಗಿ ಪ್ರತಿದಿನ ತಂದೆಯೇ ನಿನ್ನ ಒಂದು ಜ್ಞಾನವು, ಆತ್ಮ ಜ್ಞಾನವು, ತಿಳುವಳಿಕೆ, ಅರ್ಥ ಮಾಡಿಕೊಳ್ಳುವಂತ ಮನಸ್ಸು ನನಗೆ ದಯಪಾಲಿಸಂತ ಪ್ರಾರ್ಥಿಸಬೇಕು. Eyes of understanding be open. ನಾನು ಅರ್ಥ ಮಾಡಿಕೊಳ್ಳುವಂತ ನನ್ನ ಮನೋನೇತ್ರಗಳು ಬೆಳಗಿಸಲ್ಪಡಲಿ ಅಂತ ಬೇಡಬೇಕು. Amen. Amen. Daniel 12 chapter 10th verse said, ದಾನಿಯೇಲನ ಗ್ರಂಥ 12:10 ಹೇಳುತ್ತದೆ, wicked don't understand. ದುಷ್ಟರು ದೇವರ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. But only God's people understand God. ಆದರೆ ದೇವರ ಜನರು ದೇವರ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. Hallelujah. Hallelujah. Wise shall understand, Bible says. ಜ್ಞಾನವುಳ್ಳವರು, ತಿಳುವಳಿಕೆ ಉಳ್ಳವರು ಅರ್ಥ ಮಾಡಿಕೊಳ್ಳುತ್ತಾರೆ. We are the wise who chosen Jesus Christ is a wise man. ಯಾರು ತಿಳುವಳಿಕೆ ಇದ್ದವರು, ಇಲ್ಲದಿದ್ರೆ ಬುದ್ಧಿ ಇದ್ದವರು ಅಂದ್ರೆ ಯಾರು ಯೇಸು ಕ್ರಿಸ್ತನ್ನು ತಮ್ಮ ಜೀವನಕ್ಕೆ ಒಡೆಯನಾಗಿ ಪಡೆದುಕೊಳ್ಳುತ್ತಾರೋ ಅವರೇ ಬುದ್ಧಿವಂತರು, ಇಲ್ಲದಿದ್ರೆ ತಿಳುವಳಿಕೆ ಇದ್ದವರು. Deuteronomy 30th chapter 19th verse said, ಧರ್ಮೋಪದೇಶ ಕಾಂಡ 30:19 ಹೇಳುತ್ತದೆ, I have kept before you blessing and cursing. ನಿನ್ನ ಮುಂದೆ ನಾನು ಆಶೀರ್ವಾದವನ್ನು ಶಾಪವನ್ನು ಇಟ್ಟಿದೆ. I have kept before you life and death. ನಾನು ನಿನ್ನ ಮುಂದೆ ಜೀವವನ್ನು ಮರಣವನ್ನು ಇಟ್ಟಿದೆ. But chose life. ಆದ್ರೆ ನೀನು ಜೀವನ್ನೇ ಆರಿಸಿಕೋ. Hallelujah. Hallelujah. If he chose life, you are a wise man. ನೀನು ಜೀವವನ್ನು ಆರಿಸಿಕೊಂಡಿದ್ರೆ ನೀನು ಜ್ಞಾನವುಳ್ಳವನು. You are the man of understanding. ನೀನು ಅರ್ಥ ಮಾಡಿಕೊಳ್ಳುವಂತ ಮನುಷ್ಯನು. Amen. Amen. If you chose wrong friendship, you are not wise. ನೀನು ತಪ್ಪಾಗಿರುವಂತ ಸ್ನೇಹಿತನ ಆರಿಸಿಕೊಂಡಿದ್ರೆ ನೀನು ಜ್ಞಾನವುಳ್ಳವನಲ್ಲ. Bible says, ಸತ್ಯವೇದ ಹೇಳುತ್ತದೆ, wise is the one who chose Jesus Christ as the Lord of their life. ಬುದ್ಧಿವಂತನು ಯಾರಂದ್ರೆ ಯೇಸು ಕ್ರಿಸ್ತನು ತನ್ನ ಜೀವನಕ್ಕೆ ಒಡೆಯನು ಅಂತ ಆರಿಸಿಕೊಳ್ಳುತ್ತಾನಲ್ಲ, ಅವನೇ ಬುದ್ಧಿವಂತನು. Amen. Amen. Bible says wisdom is Jesus Christ. ಜ್ಞಾನವು ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿದೆ. Not of this world wisdom I am talking. ಇಲ್ಲಿ ಸಭಾಪಾಲಕರು ಲೋಕದ ಜ್ಞಾನದ ಕುರಿತು ಮಾತನಾಡ್ತಾ ಇಲ್ಲ. Bible says those who chose Jesus Christ, they are having wisdom. ಯಾರು ಯೇಸು ಕ್ರಿಸ್ತನನ್ನು ಆರಿಸಿಕೊಂಡಿದ್ದಾರೋ ಕರ್ತನಾಗಿ ಒಡೆಯನಾಗಿ, ಅವರಲ್ಲಿ ಜ್ಞಾನವಿದೆ. If you say Jesus Christ is Lord of my life, ನೀನು ಯೇಸು ಕ್ರಿಸ್ತ ನನ್ನ ಜೀವನಕ್ಕೆ ಒಡೆಯನು ಅಂತ ಹೇಳುವಾಗ, if you say the Lord Jesus come into my heart, ನನ್ನ ಹೃದಯದಲ್ಲಿ ಬಾಪ ಅಂತ ನಿನ್ನ ಆತನಿಗೆ ಆಹ್ವಾನ ಮಾಡಿರುವ, welcoming wisdom. ಅದನ್ನ ಅರ್ಥ ನೀನು ಜ್ಞಾನವನ್ನು ನೀನು ಆಹ್ವಾನ ಮಾಡಿದೆ. Hallelujah. Hallelujah. How many have wisdom? ಎಷ್ಟು ಜನರಿಗೆ ಜ್ಞಾನವಿದೆ? Amen. 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 Matthew 15 chapter 10th verse said, ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ 10th verse, 10ನೇ ವಚನ ಹೇಳುತ್ತದೆ, hear and understand, Jesus said. ಈ ಯೇಸು ಹೇಳಿದ್ದೇನೆಂದ್ರೆ ಕೇಳ್ರಿ, ಅರ್ಥ ಮಾಡಿಕೊಳ್ಳ್ರಿ. If you hear, you will understand. ನೀವು ಕೇಳಿದ್ರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ. If you hear God's voice, you will understand. ನೀನು ದೇವರ ಸ್ವರವನ್ನು ಕೇಳಿದ್ರೆ ನೀನು ಅರ್ಥ ಮಾಡಿಕೊಳ್ಳುತ್ತೀ. ವಿಷಯ Hearing comes by His word. ಆ ಕೇಳುವಂತ ವಿಷಯವು ದೇವರ ವಾಕ್ಯದಿಂದನೇ ನಿನಗೆ ಬರುತ್ತದೆ. Hallelujah. Hallelujah. If you hear, you will understand. ನೀನು ಆತನ ಸ್ವರವನ್ನು ಕೇಳಿದ್ರೆ ನೀನು ಅರ್ಥ ಮಾಡಿಕೊಳ್ಳುತ್ತೀ.
Matthew 13:19 said, ಮತ್ತೈ ಸುವಾರ್ತೆ 13:19 ಹೇಳುತ್ತದೆ, if anyone hear not ಯಾರಾದರೂ what you heard, ಕೇಳಿದ್ದು ಅವರು ಕೇಳದೇ ಇದ್ರೆ, if you are not, if anyone not hear, ಯಾರಾದರೂ ಕೇಳುವುದಕ್ಕೆ ಆಗದೇ ಇದ್ರೆ, so they will not understand. ಅವರಿಗೆ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. Hallelujah. Hallelujah. That's what Jesus said. Hear, understand. If you are not hear, you will not understand. ಕೇಳ್ರಿ, ಅವಾಗ ನಿಮ್ಗೆ ಅರ್ಥವಾಗುತ್ತದೆ. ನೀನು ಕೇಳುವುದೇ ಇಲ್ಲ ಅಂದ್ರೆ ಹೇಗೆ ಅರ್ಥವಾಗುತ್ತದೆ ಅಂತ ಯೇಸು ಹೇಳ್ತಾ ಇದ್ದಾರೆ. If you not understand, wicked one will come and take away the word. ನೀನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅವಾಗ ಕೆಟ್ಟವನು ಬಂದು ನಿನ್ನಲ್ಲಿ ಬಿತ್ತಲ್ಪಟ್ಟಿರುವಂತ ವಾಕ್ಯವನ್ನು ತೆಗೆದುಕೊಂಡು ಹೋಗುತ್ತಾನೆ. That means he will take away the wisdom. ಅದನ್ನ ಅರ್ಥ ಆ ಜ್ಞಾನವು ಕೂಡ ನಿನ್ನಿಂದ ಹೊರಗೆ ಹಾಕಲ್ಪಡುತ್ತದೆ. If you have a word of God, you are wise. ನಿನ್ನಲ್ಲಿ ದೇವರ ವಾಕ್ಯವಿದ್ದರೆ ನೀನು ಜ್ಞಾನವುಳ್ಳವನು. Hallelujah. Hallelujah. If any problem comes, you can solve the problem through the word. ನಿನಗೆ ಯಾವುದೇ ಸಮಸ್ಯೆ ಬಂದ್ರೆ ದೇವರ ವಾಕ್ಯದಿಂದ ಅದನ್ನು ಪರಿಷ್ಕರಿಸಬಹುದು. Listen carefully. ಚೆನ್ನಾಗಿ ಕೇಳ್ರಿ. Jesus Christ is a wisdom. ಯೇಸು ಕ್ರಿಸ್ತನೇ ಜ್ಞಾನವಾಗಿದ್ದಾರೆ. His scriptures are knowledge. ಆತನ ವಾಕ್ಯಗಳೇ, ಆ ಒಂದು ವಚನಗಳೇ ಅವೆಲ್ಲ ಕೂಡ ತಿಳುವಳಿಕೆ ಆಗಿದೆ. Holy Ghost is our understanding. ಪವಿತ್ರಾತ್ಮ ದೇವರೇ ನಮ್ಮ ಅರ್ಥ ಮಾಡಿಕೊಳ್ಳುವಂತ ಮನಸ್ಸು ವ್ಯಕ್ತಿಯಾಗಿದ್ದಾನೆ. If anyone received Jesus Christ, they are wise man. ಯಾರಾದರೂ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಿದ್ರೆ ಅವರು ಜ್ಞಾನವುಳ್ಳವನು. Those who are reading scriptures, understanding scripture, they have the knowledge of God. ಯಾರಾದರೂ ದೇವರ ವಾಕ್ಯಗಳನ್ನು ಓದುತ್ತಾ ಅದನ್ನು ಅರ್ಥ ಮಾಡಿಕೊಳ್ತಾ ಇದ್ರೆ ಅವರಿಗೆ ದೇವರ ತಿಳುವಳಿಕೆ ಇರುತ್ತದೆ. Those who received Holy Ghost, they have understanding. ದೇವರನ್ನು ಯಾರು ಪವಿತ್ರಾತ್ಮನು ಸ್ವೀಕರಿಸ್ತಾರೋ ಅವರಿಗೆ ಅರ್ಥ ಮಾಡಿಕೊಳ್ಳುವಂತ ಮನಸ್ಸಿರುತ್ತದೆ. Because Holy Ghost will lead us in all the truth. ಯಾಕಂದ್ರೆ ಪವಿತ್ರಾತ್ಮನೇ ನಮ್ಮನ್ನು ಸರ್ವ ಸತ್ಯದಲ್ಲಿ ನಡೆಸುತ್ತಾನೆ. Amen. Amen. Proverbs 24 chapter 3rd and 4th verse said, ಜ್ಞಾನೋಕ್ತಿಗಳು 24:3-4 ವಚನಗಳು ಹೇಳುತ್ತದೆ, house is built by wisdom. ಮನೆ ಒಂದು ಜ್ಞಾನದಿಂದ ಕಟ್ಟಲ್ಪಡುತ್ತದೆ. Hallelujah. Our spiritual house, we are a spiritual man. Our house be built by wisdom, by accepting Jesus Christ Lord of our life. ನಮ್ಮ ಜೀವನವು ಒಂದು ಮನೆ ಆಗಿದೆ. ಆ ಮನೆಯನ್ನು ಕಟ್ಟುವುದು, ನಮ್ಮ ಆತ್ಮೀಯ ಜೀವನ ಮನೆ ಕಟ್ಟುವುದು ಯೇಸು ಕ್ರಿಸ್ತನಿಂದ ಆಗುತ್ತದೆ. That house be filled with riches by knowledge. ತಿಳುವಳಿಕೆಯಿಂದ ಆ ಮನೆಯಲ್ಲಿ ಐಶ್ವರ್ಯವು ತುಂಬಿಸಲ್ಪಡುತ್ತದೆ. What knowledge here talks? ಇಲ್ಲಿ ಯಾವ ತಿಳುವಳಿಕೆ ಬಗ್ಗೆ ಹೇಳ್ತಾ ಇದ್ದಾರೆ? Knowledge of His word. ಆತನ ವಾಕ್ಯದ ತಿಳುವಳಿಕೆ ಕುರಿತು. Knowledge of the Lord Jesus Christ. ಯೇಸು ಕ್ರಿಸ್ತನ ವಾಕ್ಯದ ತಿಳುವಳಿಕೆ. Amen. Amen. If you have the knowledಜ್ of His word, you will be filled with riches. ನಿನಗೆ ವಾಕ್ಯದ ತಿಳುವಳಿಕೆ ಇದ್ರೆ ನಿನ್ನ ಜೀವನದಲ್ಲಿ ಐಶ್ವರ್ಯವು ತುಂಬಿಸಲ್ಪಡುತ್ತದೆ. I am not talking about money. ಸಭಾಪಾಲಕರು ಏನು ಐಶ್ವರ್ಯದ ಕೂಡಲೇ ಈ ಕಾಣಿಸುವಂತ ಹಣದ ಬಗ್ಗೆ spiritual riches. If you have spiritual riches, you will have everything. ಸಭಾಪಾಲಕರು ಹೇಳುವಂತ ವಿಷಯ ಆತ್ಮೀಯವಾಗಿರುವಂತ ಸಂಪತ್ತು. ನಿನ್ನಲ್ಲಿ ಆತ್ಮೀಯ ಸಂಪತ್ತು ಎಲ್ಲ ಕೂಡ ಸಮೃದ್ಧಿಯಾಗಿದ್ರೆ ನಿನಗೆ ಎಲ್ಲವೂ ಕೂಡ ಹಿಂಬಾಲಿಸುತ್ತದೆ. ಎಲ್ಲ ವಿಷಯಗಳು Bible says both words, by understanding you will be established. 4ನೇ ವಚನ ಹೇಳುತ್ತದೆ, ನೀನು ಅರ್ಥ ಮಾಡಿಕೊಳ್ಳುವುದರಿಂದ ಆ ಮನೆಯನ್ನು ಸ್ಥಿರ ಮಾಡಲ್ಪಡ್ತೀಯಾ. Hallelujah. You will not be moved. ನೀನು ಚಲಿಸುವುದಿಲ್ಲ. You are established. ನೀನು ಸ್ಥಿರ ಮಾಡಲ್ಪಡ್ತೀ ಮನೆ. Amen. ಜೀವನ. Your prayer life will not be moved. ನಿನ್ನ ಪ್ರಾರ್ಥನೆ ಜೀವನ ಚಲಿಸುವುದಿಲ್ಲ. You will not stumble. ನೀನು ಕೆಳಗೆ ಬೀಳುವುದಿಲ್ಲ. You will not deny Jesus Christ. ಯೇಸು ಕ್ರಿಸ್ತನು ನನಗೆ ಗೊತ್ತಿಲ್ಲ ಅಂತ ನೀನು ಹೇಳುವುದಿಲ್ಲ. Because you have understanding. ಯಾಕಂದ್ರೆ ಆತನ ಕುರಿತು ನೀನು ಅರ್ಥ ಮಾಡಿಕೊಳ್ಳುವಂತ ಮನಸ್ಸು ನಿನಗಿದೆ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Proverbs 1st chapter 2nd verse said, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, to know things we need wisdom. ನಾವು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೂ ಜ್ಞಾನವು ಬೇಕು. That's what here says. ಇಲ್ಲಿ ಅದೇ ಬರೆಯಲ್ಪಟ್ಟಿದೆ. To perceive words we need understanding. To perceive words. ಆ ಮಾತುಗಳನ್ನು ನಾವು ಗ್ರಹಿಸುವುದಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಬೇಕಾಗಿದೆ. If somebody is speaking, ಯಾರಾದರೂ ಮಾತನಾಡಿದ್ರೆ
ಎದಕ್ಕ ಮಾತಾಡಿದ್ರೆ ಅಂದ್ರೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ನೀನು ಯಾಕೆ ಅವ್ರು ಹಿಂಗ ಮಾತಾಡಿದ್ದಾರೆ ಅಂದ್ರೆ ನೀನು ಅರ್ಥ ಮಾಡ್ಕೊಳ್ಳುವಂತ ಮನಸ್ಸಿದ್ರೆ ಅರ್ಥ ಮಾಡ್ಕೊಳ್ತೀವಿ. ಸ್ವಲ್ಪ ಜನರಿಗೆ ಯಾಕೆ ಮಾತಾಡಿದ್ರೆ ಗೊತ್ತದಲ್ಲ, ಸುಮ್ಮನೆ ಇದ್ದು ಬಿಡ್ತಾರೆ. ಬಟ್ ದೇ ಡೋಂಟ್ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವರು ಮಾತನಾಡುವಾಗ ಸುಮ್ಮನೆ ಇದ್ದು ಬಿಡ್ತಾರೆ, ಕಾರಣ ಅವ್ರಿಗೆ ಯಾವ್ದು ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿ ಇಲ್ಲದೆ ಕಾರಣ. ಯು ಮಸ್ಟ್ ಪರ್ಸೀವ್ ವರ್ಡ್ಸ್. ನಾವು ಮಾತುಗಳನ್ನು ಗ್ರಹಿಸಬೇಕು, ಏನು ಮಾತನಾಡ್ತಾ ಇದ್ದಾರೆ, ಏನು ವಿಷಯಗಳೆಂದು. He talks about who know Jesus Christ, they have wisdom. ಇಲ್ಲಿ ಯೇಸು ಕ್ರಿಸ್ತನು ಯಾರಿಗೆ ಗೊತ್ತಿದ್ದಾನೋ ತಿಳಿದಿದ್ದಾನೋ ಅವರಿಗೆ ಜ್ಞಾನವಿದೆ ಎಂದು. Those who perceive the word of God, they have understanding. ಯಾರು ದೇವರ ವಾಕ್ಯವನ್ನು ಗ್ರಹಿಸುತ್ತಾರೋ ಅವರಿಗೆ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿ ಇರುತ್ತದೆ. Amen. Amen. Hallelujah. Hallelujah. Proverbs 11 chapter 12th verse said, ಜ್ಞಾನೋಕ್ತಿಗಳು 11:12 ಹೇಳುತ್ತದೆ, man of understanding holdeth peace. ಅರ್ಥ ಮಾಡಿಕೊಳ್ಳುವಂತ ಮನುಷ್ಯನು ಎప్పుడు ಸಮಾಧಾನವನ್ನು ಹಿಡ್ಕೊಂಡಿರ್ತಾನೆ. Amen. If you are the man of understanding, you hold peace. ನೀನು ಅರ್ಥ ಮಾಡಿಕೊಳ್ಳುವಂತ ಮನುಷ್ಯನಾದ್ರೆ ನೀನು ಯಾವಾಗಲೂ ಸಮಾಧಾನಕರವಾಗಿರ್ತೀವಿ, ಯಾವುದೇ ಪರಿಸ್ಥಿತಿ ಬಂದ್ರೆ ಕೂಡ. Amen. Amen. Proverbs 16 chapter 16th verse said, ಜ್ಞಾನೋಕ್ತಿಗಳು 16:16 ಹೇಳುತ್ತದೆ, wisdom is like a gold. ಜ್ಞಾನವು ಅದು ಬಂಗಾರು ಇದ್ದಂಗ. That is a valuable thing. ಅದು ಅಮೂಲ್ಯವಾಗಿರುವಂತ ಬೆಲೆ ಉಳ್ಳುವಂತ ವಿಷಯ. Jesus Christ is of value than gold. ಯೇಸುವು ಬಂಗಾರಕ್ಕಿಂತ ಬೆಲೆ ಉಳ್ಳುವವನು. Understanding is like a silver. ಆ ಒಂದು ಅರ್ಥ ಮಾಡಿಕೊಳ್ಳುವಂತ ವಿಷಯವು ಬೆಳ್ಳಿಗೆ ಹೋಲಿಕೆ ಆಗಿದೆ. It is a very precious. ಬೆಳ್ಳಿ ಪ್ರಶಸ್ತವಾಗಿರುತ್ತದೆ. That's what, don't deny wisdom or understanding or knowledge of God, Jesus Christ. ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ಕುರಿತು ಅಲ್ಲಿರುವಂಥ ಜ್ಞಾನಕ್ಕಾಗಲಿ ಇಲ್ಲದಿದ್ದರೆ ತಿಳುವಳಿಕೆಕ್ಕಾಗಲಿ ಅರ್ಥ ಮಾಡಿಕೊಳ್ಳುವಂಥ ವಿಷಯಗಳನ್ನು ನೀನು ದೂರ ಮಾಡ್ಕೋಬೇಡ, ಅದನ್ನು ತಿರಸ್ಕರಿಸಬೇಡ. Proverbs 6 chapter 32nd verse said, ಜ್ಞಾನೋಕ್ತಿಗಳು 6:32 ವಚನ ಹೇಳುತ್ತದೆ, those who commit adultery lacketh understanding. ಯಾರು ವ್ಯಭಿಚಾರ ಮಾಡ್ತಾರೋ ಅಂತವರಿಗೆ ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವು ತಿಳುವಳಿಕೆ ಇಲ್ಲ. You don't understand the word of God, that's what you go adultery. ಅವನಿಗೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿ ಇಲ್ಲ, ಅದಕ್ಕಾಗಿ ಅಂತ ಅವನು ವ್ಯಭಿಚಾರಕ್ಕೆ ಹೋಗುತ್ತಾನೆ. Destroy his own soul, Bible says. ತನ್ನ ಸ್ವಂತ ಪ್ರಾಣವನ್ನೇ ಅವನು ನಾಶಪಡಿಸಿಕೊಳ್ಳುತ್ತಾನೆ ಅಂತ ವಾಕ್ಯ ಹೇಳುತ್ತದೆ. Are you with me what I am saying? Your body is a temple of the Holy Ghost. ನಿನ್ನ ಶರೀರವು ದೇವರ ಆಲಯವಾಗಿದೆ. If you understand what you are, ನೀನು ಯಾರು ಅಂತ ನೀನು ಅರ್ಥ ಮಾಡಿಕೊಂಡಿದ್ರೆ you don't destroy your soul. ನಿನ್ನ ಪ್ರಾಣವನ್ನು ನೀನು ಕಳೆದುಕೊಳ್ಳುವುದಿಲ್ಲ. You don't destroy your body. ನಿನ್ನ ಶರೀರವನ್ನು ನೀನು ಕಳೆದುಕೊಳ್ಳುವುದಿಲ್ಲ. Proverbs 13 chapter 15th verse said, ಜ್ಞಾನೋಕ್ತಿಗಳು 13:17 ಹೇಳುತ್ತದೆ, understanding giveth favor. ಅರ್ಥ ಮಾಡಿಕೊಳ್ಳುವಂತ ವಿಷಯವು ನಿನ್ನಲ್ಲಿ ಇದ್ರೆ ಅದು ನಿನ್ನ ಮೇಲೆ ದಯೆ ತೋರಿಸ್ತದೆ, ನಿನಗೆ ದೇವರ ಒಳ್ಳೆ ಫೇವರ್ ಬರುತ್ತದೆ. Hallelujah. Hallelujah. If you want to favor, understand the scripture. ನೀನು ದೇವರ ದಯೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕಂದ್ರೆ ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೋಬೇಕು. Daniel understood what the Lord is saying through the angel. ದಾನಿಯೇಲನು ದೇವದೂತನು ಹೇಳಿರುವಂತ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದಾನೆ. Angel said, you are the beloved of God. ಅವಾಗ ದೇವದೂತ ಹೇಳಿದ್ದು ನೀನು ದೇವರಿಗೆ ಪ್ರಿಯಕನು ಅಂತ ಹೇಳ್ತಾ ಇದ್ದಾನೆ. Oh man of beloved, angel called him. ದೇವದೂತ ಆತನ್ನು ಸಂಬೋಧಿಸಿದ್ದೇನೆಂದ್ರೆ ದೇವರಿಗೆ ಪ್ರಿಯನಾಗಿರುವಂತ ಆತನೇ ಅಂತ ಸಂಬೋಧಿಸಿದ್ದಾನೆ. That's what he said, understanding giveth favor. ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿ ನಿನಗೆ ದೇವರ ದಯೆಯನ್ನು ಹೆಚ್ಚು ಮಾಡುತ್ತದೆ. Always go to his word, you will get knowledge of him. ಯಾವಾಗಲೂ ನೀನು ಆತನ ವಾಕ್ಯಕ್ಕೆ ಹೋಗುವಾಗ ನೀನು ಆತನ ಕುರಿತು ತಿಳುವಳಿಕೆಯನ್ನು ಪಡೆದುಕೊಳ್ಳುತ್ತಿ. So divine wisdom we need. ಅದಕ್ಕಾಗಿ ದೈವಿಕವಾಗಿರುವಂತ ಜ್ಞಾನವು ನಮಗೂ ಬೇಕು. That's what Paul said, pray every day, get the spirit of wisdom and the revelation knowledge of you. ಅದಕ್ಕಾಗಿ ಪೌಲನು ಹೇಳಿದ್ದಾನೆ, ಪ್ರತಿದಿನ ನೀನು ಪ್ರಾರ್ಥಿಸು, ನನಗೆ ದೈವಿಕ ಜ್ಞಾನವು ಬರಲಿ ಅಪ್ಪ, ನಿನ್ನ ತಿಳುವಳಿಕೆ ಬರಲಿ ಎಂದು. And pray that Lord will open your spiritual understanding. ನಿನ್ನ ಆತ್ಮೀಯ ಅರ್ಥ ಮಾಡಿಕೊಳ್ಳುವಂತ ಮನೋನೇತ್ರಗಳನ್ನು ಬೆಳಗಿಸುವಂತೆ ಪ್ರಾರ್ಥಿಸು. Without this prayer you cannot get the spirit of wisdom and the revelation knowledge. ಇಂಥ ಪ್ರಾರ್ಥನೆ ಮಾಡದೆ ನಿನ್ನ ಆತ್ಮ ಮನುಷ್ಯನಿಗೆ ಜ್ಞಾನವು ತಿಳುವಳಿಕೆ ಈ ಒಂದು ಮನೋನೇತ್ರಗಳು ಬೆಳಗಿಸಲ್ಪಡುವುದು ಇರುವುದಿಲ್ಲ. Your eyes will not be opened. ನಿನ್ನ ಮನೋನೇತ್ರಗಳು ಬೆಳಗಿಸಲ್ಪಡುವುದಿಲ್ಲ, ಆತ್ಮದ ಮನೋನೇತ್ರಗಳು. 1 Corinthians 14 chapter 20th verse said, ಮೊದಲನೇ ಕೊರಿಂಥಿ 14:20 ವಚನ ಹೇಳುತ್ತದೆ, brethren, be not a children in understanding. ನನ್ನ ಸಹೋದರರೇ, ಅರ್ಥ ಮಾಡಿಕೊಳ್ಳುವಂತ ವಿಷಯದಲ್ಲಿ ಚಿಕ್ಕ ಮಕ್ಕಳಾಗಿರಬೇಡ್ರಿ. Hallelujah. Hallelujah.
Those who understand, they're grown people. ಯಾರು ಅರ್ಥ ಮಾಡ್ಕೊಳ್ತಾರೆ, ಬೆಳೆದಿದ್ದವರೇ ವಿಷಯಗಳನ್ನ ಅರ್ಥ ಚಿಕ್ಕ ಮಾಡ್ಕೊಳ್ತಾರೆ. ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಯಾರು ಚಿಕ್ಕ ಮಕ್ಕಳಾಗಿರ್ತಾರೋ ಅವ್ರಿಗೆ ಅರ್ಥವಾಗುವುದಿಲ್ಲ. Hallelujah. Children don't understand. ಅದು ಬಂಗಾರ ಅಂತ ಅರ್ಥ ಆಗೋದಿಲ್ಲ, ಅದು ಬೆಳ್ಳಿ ಅಂತ ಅರ್ಥ ಆಗೋದಿಲ್ಲ. Children they don't understand that is gold. ಬಂಗಾರ ಮುಂದೆ ಹಾಕಿದ್ರೆ ಬಿಸಾಕ್ತಾರ, ಬೆಳ್ಳಿ ಬಿಸಾಕಿದ್ರೆ ಬಿಸಾಕ್ಬಿಡ್ತಾರೆ. ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಬೆಲೆ ಗೊತ್ತಾಗದೆ ಬೆಳ್ಳಿ ಬಂಗಾರನೆಲ್ಲ ಬಿಸಾಕ್ತಾರೆ. ಯಾವುದು ಬೇಕಾದ್ರೆ ಅದು ಬಾಯಿಗೆ ಹಿಡ್ಕೊಂತಾರೆ. ವಾಟ್ ಎವರ್ ದೇ ನೀಡ್ ದೇ put into their mouth. Bible says, brethren, be not children in understanding. ಅರ್ಥ ಮಾಡಿಕೊಳ್ಳುವಂತ ವಿಷಯದಲ್ಲಿ ಚಿಕ್ಕ ಮಕ್ಕಳಾಗಿರಬೇಡ್ರಿ. Here are not dealing about speech, here dealing about understanding. ಇಲ್ಲಿ ಏನೋ ಮಾತನಾಡುವಂತ ಮಾತುಗಳ ಬಗ್ಗೆ ಹೇಳ್ತಾ ಇಲ್ಲ, ಆ ಒಂದು ಅರ್ಥ ಮಾಡಿಕೊಳ್ಳುವಂತ ವಿಷಯ ಬಗ್ಗೆ ಹೇಳ್ತಾ ಇದ್ದಾರೆ. Hallelujah. Hallelujah. About bad things, be as a children. ಕೆಟ್ಟ ವಿಷಯಗಳಿಗೆ ನೀವು ಚಿಕ್ಕ ಮಕ್ಕಳಾಗಿರ್ರಿ. Hallelujah. ಕೆಟ್ಟ ವಿಷಯಗಳು ಯಾರಿದ್ರೆ ಚಿಕ್ಕ ಮಕ್ಕಳಾಗಿ ತಿಳಿಲಾರ್ದವ್ರು ಇದ್ದಂಗೆ ಇರ್ರಿ. ಆಮೇಲೆ ಯಾರನ್ನ ಕುಡುಕತನ ಬಗ್ಗೆ ಮಾತಾಡ್ತಾ ಇದಾರೆ ಅನ್ಕೋ, ಬಿ ಆಸ್ ಎ ಚಿಲ್ಡ್ರನ್, ನಿನಗೆ ಅದು ಗೊತ್ತೇ ಇಲ್ಲ ಮಂಗ ರೀತಿಯಲ್ಲಿ. Hallelujah. Hallelujah. If any people talking about our rubbish talk, I tell you, you be as a children before them. ಯಾವುದೇ ಒಂದು ಕೆಟ್ಟ ಮಾತುಗಳು ಇಲ್ಲದಿದ್ರೆ ಒಂದು ಒಂದು ಹಿಂಸಾತ್ಮಕ ಮಾತುಗಳಂತವೇನಾದರೂ ಮಾತನಾಡ್ತಾ ಇದ್ರೆ ಅದು ನಿನ್ನದಲ್ಲ ಅಂದ್ರೆ ಇದ್ದಲ್ಲಿ ಅಮಾಯಕವಾಗಿರ್ಬೇಕು ಆ ವಿಷಯಗಳಿಗೆ. That's what the Bible says. Brethren, be not children in understanding. ಅರ್ಥ ಮಾಡಿಕೊಳ್ಳುವುದರಲ್ಲಿ ಚಿಕ್ಕ ಮಕ್ಕಳಾಗಿರಬೇಡ್ರಿ. In for bad things be as a children. ಆದ್ರೆ ಕೆಟ್ಟ ವಿಷಯಗಳನ್ನು ನೋಡುವಾಗ ನಿನಗೆ ಗೊತ್ತಿಲ್ಲದ ಹಾಗೆ ಮಕ್ಕಳಾಗೆ ಇರ್ರಿ. But bad things act like a child. ಚಿಕ್ಕ ಮಕ್ಕಳು ಹೆಂಗ ಪ್ರತಿಕ್ರಿಯೆ ತೋರಿಸ್ತಾರೋ ಆ ರೀತಿಯಲ್ಲಿ ಕೆಟ್ಟ ವಿಷಯಗಳು ನೋಡುವಾಗ ನೀವು ಕೂಡ ಪ್ರತಿಕ್ರಿಯೆ ತೋರಿಸ್ರಿ. Children always love to go to their parents. ಚಿಕ್ಕ ಮಕ್ಕಳು ಯಾವಾಗಲೂ ಕೂಡ ತಂದೆ ತಾಯಿಗಳ ಹತ್ರ ಇರ್ಬೇಕಂತಾನೆ ಅವ್ರು ಇಷ್ಟಪಡ್ತಾರೆ. If somebody other comes, they will scream. ಯಾರಾದ್ರೂ ಬೇರೆಯವರು ಹೊಸಬರು ಬಂದು ಏನನ್ನ ಎತ್ಕೊಂಡು ಹೋಗಿದ್ರೆ ಅವರು ಕೂಗಾಡ್ತಾರೆ ಬೇಡ ಅಂದು. ಅವರಿಂದ ನನಗೆ ಏನೇನ ಹಾನಿ ಆಗ್ತದೆ ಅಂತ ಹೇಳಿ ಕೂಗಾಡ್ತಾರೆ. ದೇ ಎಕ್ಸ್ಪೆಕ್ಟ್ ದೇ ಮೈಟ್ ಹ್ಯಾವ್ ಫೇಸ್ ಸಮ್ ಪ್ರಾಬ್ಲಮ್ ವಿತ್ ದೇಮ್. So act like a child when you see bad things. ಕೆಟ್ಟ ವಿಷಯಗಳು ನೀವು ನೋಡುವಾಗ ಚಿಕ್ಕ ಮಕ್ಕಳ ಹಾಗೆ ಪ್ರವರ್ತಿಸಿರಿ. Hallelujah. ಬೇರೆಯವರು ಎತ್ಕೊಳ್ಳುವಾಗ ಹಂಗ ಚಿಕ್ಕ ಮಕ್ಕಳು ಅರಸರಲ್ಲ ಆ ರೀತಿಯಲ್ಲಿ ನೀನು ಅರಸಿ ಕೂಗಾಡಿ ಆಕಳಿಂದ ಬಂದ್ಬಿಡು. ಆಮೇಲೆ ಕೆಟ್ಟ ವಿಷಯಗಳಿಂದ ಚಿಕ್ಕ ಮಕ್ಕಳು ಕೂಗಾಡಿ ಬಂದ್ಬಿಡ್ತಾರಲ್ಲ ತಂತಾಯ ಹತ್ರ, ಹಂಗ ನೀನ್ ದೇವರ ಸಹವಾಸಕ್ಕೆ ಬರಬೇಕು. ಆಮೇನ್ ಆಮೇನ್. For bad things act like a child. ಕೆಟ್ಟ ವಿಷಯಗಳಿಗೂ ಚಿಕ್ಕ ಮಕ್ಕಳ ಹಾಗೆ ಪ್ರವರ್ತಿಸ್ರಿ, ಪ್ರತಿಕ್ರಿಯೆ ತೋರಿಸ್ರಿ. Don't become a child. ಆದ್ರೆ ಚಿಕ್ಕ ಮಗುವಾಗಿ ಇರಬಾರ್ದು. Hallelujah. Hallelujah. ಈ ಪಾಸ್ಟ್ ಹೇಳ್ಬಿಟ್ರೆ ಚಿಕ್ಕ ಮಕ್ಕಳಾಗಿ ಇರ್ಬೇಕಂತದೆ, ಆಕ್ಟ್ ಮಾಡ್ಬೇಕಂತದ್ದು ಹೇಳಿ ಚಿಕ್ಕ ಮಕ್ಕಳಾಗಿ ಇರಕ್ ಹೋಗ್ಬೇಡ. ಚಿಕ್ಕ ಮಕ್ಕಳ ಅಂತ ಹೇಳಿದಾರ ಅಂತೇಳಿ ಚಿಕ್ಕ ಮಕ್ಕಳ ಹಾಗೆ ಜೀವಿಸಕ್ ಹೋಗ್ಬೇಡ್ರಿ. ಯಾವ್ದು ಬೇಕಾದ್ರೆ ಅದು ಬಾಯಿಗೆ ಹಿಡ್ಕೊಂಬಕ್ ಹೋಗ್ಬೇಡ. ಆಮೇನ್. ಆಮೇನ್. Don't listen all the doctrine, get up right word of God. ನೀನು ಯಾವುದೇ ವಾಕ್ಯಗಳ ಆ ಡಾಕ್ಟ್ರಿನ್ ಈ ಡಾಕ್ಟ್ರಿನ್ ಅಂತ ಎಲ್ಲ ಸಿದ್ಧಾಂತಗಳು ಬೇರೆ ಬೇರೆ ಇದೆ, ಅವೆಲ್ಲ ಕೇಳುವುದಕ್ಕೆ ಹೋಗ್ಬೇಡ್ರಿ. ಸರಿಯಾಗಿರುವಂತ ವಾಕ್ಯ ಸಿದ್ಧಾಂತವನ್ನು ಕೇಳ್ರಿ. All are pastors only. ಎಲ್ಲರೂ ಕೂಡ ಸಭಾಪಾಲಕರೇ. But their teaching is different, their doctrine is different. ಬೋಧನೆ ಬೇರೆ ಇರುತ್ತದೆ, ಬೋಧನಾ ಒಂದು ವಿಷಯಗಳು ಬೇರೆ ಇರ್ತವೆ. There is a level of preaching, level of doctrine. ಆ ಬೋಧನದಲ್ಲಿ ಆ ಒಂದು ಡಾಕ್ಟ್ರಿನ್ ಸಿದ್ಧಾಂತದಲ್ಲಿ ಕೂಡ ಹೆಜ್ಜೆಗಳಿದೆ, ಮಟ್ಟಗಳಿದೆ. There are teachers, there are lecturers. ಟೀಚರ್ಸ್ ಇರ್ತಾರೆ, ಉಪಾಧ್ಯಾಯರು ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ. There are professors also. ಅಲ್ಲಿ ಪ್ರೊಫೆಸರ್ಸ್ ಕೂಡ ಇರುತ್ತಾರೆ. Hallelujah. ಎಲ್ಲ ಟೀಚಿಂಗ್ ಡಿಪಾರ್ಟ್ಮೆಂಟ್. Some teachers only teach small children. ಕೆಲವು ಟೀಚರ್ಸ್ ಚಿಕ್ಕ ಮಕ್ಕಳಿಗೆ ಮಾತ್ರ ಬೋಧಿಸಲಾಗುತ್ತದೆ. Some lecturers teach them for graduate people. ಕೆಲವರು ಲೆಕ್ಚರ್ಸ್ ಗ್ರಾಜುಯೇಷನ್ ಇಂತ ಲೆವೆಲ್ಗೆ ಬೋಧಿಸ್ತಾ ಇರ್ತಾರೆ. Professors teach only for higher standard. ಆದ್ರೆ ಪ್ರೊಫೆಸರ್ಸ್ ದೊಡ್ಡ ಉನ್ನತ ಮಟ್ಟದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಬೋಧಿಸ್ತಾರೆ. Amen. Amen. Hallelujah. Hallelujah. Don't be act like a child. Get right doctrine. Grow in the Lord. Don't become a children. ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯಗಳನ್ನ ಕೇಳ್ಕೊಂತ ನೀವು ಅದೇ ಸಿದ್ಧಾಂತದಲ್ಲಿ ಇರಬೇಡ. ಬೆಳಿ ದೇವರ ಮಗುವಾಗಿ ಆತ್ಮೀಯ ವಿಷಯದಲ್ಲಿ. We are born as a children. We must grow spiritually. ಆತ್ಮೀಯವಾಗಿ ನಾವು ದೇವರ ಮಕ್ಕಳಾಗಿ ನಾವು ಹುಟ್ಟಿದಾಗ ಮಕ್ಕಳಾಗಿ ಹುಟ್ಟಿದ್ದೇವೆ ದೇವರಿಗೆ ಹುಟ್ಟಿದಾಗ. We must become strong in the Lord. ಆದ್ರೆ ಕರ್ತನಲ್ಲಿ ನಾವು ಬೆಳೆಯುತ್ತಾ ಬಲವುಳ್ಳವರಾಗಿ ಬೆಳೆಯಬೇಕು. That's what Paul said in Ephesians 6:10 verse. Be strong in the power of his might. ಅದಕ್ಕಾಗಿ ಎಫೆಸಿ 6ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ನೀವು
ದೇವರ ಶಕ್ತಿಯಲ್ಲಿ ಬಲಾಢ್ಯನಾಗಿರು. Amen. ಆಮೆನ್. We must get the power of God. ದೇವರ ಶಕ್ತಿಯನ್ನು ನಾವು ಅನುಭವಿಸಬೇಕು. When you grow in the Lord, when you spiritually matured, I tell you, power of God will manifest. ನೀನು ಬೆಳೆಯುತ್ತಾ ಇರುವಾಗ ಆತ್ಮೀಯವಾಗಿ ನೀನು ಮೆಚೂರ್ಡ್ ಅರ್ಥ ಮಾಡಿಕೊಳ್ಳುವಂತ ಉನ್ನತ ಮಟ್ಟಕ್ಕೆ ಬರುವಾಗ ದೇವರ ಶಕ್ತಿ ನಿನ್ನಿಂದ ಹರಡುತ್ತದೆ. For bad things act like a child, but don't become a child. ಕೆಟ್ಟ ವಿಷಯಗಳಿಗೆ ಚಿಕ್ಕ ಮಕ್ಕಳಾಗಿ ಪ್ರತಿಕ್ರಿಯೆ ತೋರಿಸಬೇಕು, ಆದರೆ ಚಿಕ್ಕ ಮಕ್ಕಳಾಗಿ ಆತ್ಮೀಯ ಸ್ಥಿತಿಯಲ್ಲಿ ಇರಬಾರದು. But in understanding, be as a man. ಆದರೆ ಅರ್ಥ ಮಾಡಿಕೊಳ್ಳುವಂತ ವಿಷಯದಲ್ಲಿ ಭಾಗ ಚೆನ್ನಾಗಿ ಬೆಳೆದಿರುವಂತ ವ್ಯಕ್ತಿಯಾಗಿ ನೀವು ಒಂದು ಉನ್ನತ ವ್ಯಕ್ತಿಯಾಗಿರಬೇಕು, ಬೆಳೆಯಬೇಕು. Hallelujah. Hallelujah. We cannot say for everybody grown man. ಎಲ್ಲರನ್ನು ನೋಡಿ ಇವರು ಬೆಳೆದಿದ್ದಾರೆ, ಎಲ್ಲ ಬೆಳೆದಿರುವಂತ ವ್ಯಕ್ತಿ ಅಂತ ಎಲ್ಲರನ್ನು ಹೇಳುವುದಿಲ್ಲ. Hallelujah. ಎಲ್ಲ ದಪ್ಪ ಇರ್ತಾರೆ, ಹೈಟ್ ಇರ್ತಾರೆ, ಬಟ್ ದೇ ಆರ್ ನಾಟ್ ಗ್ರೋನ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲ ಹೈಟ್ ವೆಯ್ಟ್ ಇದ್ದು ಆ ಶಾರೀರಿಕವಾಗಿ ಬೆಳೆದಿರಬಹುದು, ಆದರೆ ಅರ್ಥ ಮಾಡಿಕೊಳ್ಳುವಂತ ವಿಷಯಗಳಲ್ಲಿ ದೈವಿಕ ವಿಷಯಗಳಲ್ಲಿ ಬೆಳೆಯದೇ ಇರಬಹುದು. ಬಿಕಾಸ್ ಯು ಆರ್ ನಾಟ್ ಗ್ರೋನ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ಯುವರ್ ಚೋಸಿಂಗ್ ಇಸ್ ರಾಂಗ್. ನೀನು ಅರ್ಥ ಮಾಡಿಕೊಳ್ಳದೇ ಇರುವಂತ ವಿಷಯಗಳಿಂದ ಅರ್ಥ ನಿಮ್ಗೆ ಮಾಡಿಕೊಳ್ಳುವುದರಿಂದ ವಿಷಯಗಳನ್ನು ನೀನೆಲ್ಲ ಯಾವಾಗಲೂ ತಪ್ಪಾಗಿರುವಂತ ವಿಷಯಗಳನ್ನೇ ಆರಿಸ್ಕೊಳ್ತಿ. Hallelujah. Somebody they will phone and ask, Pastor, this alliance has come to marry, whether I get married, please pray and tell. ಕೆಲವರು ಹೇಳ್ತಾರೆ, ಈ ಪ್ರಪೋಸಲ್ ಬಂದಿದೆ ಸಭಾಪಾಲಕರೇ, ನಾವು ಮದುವೆ ಮಾಡ್ಕೋಬೇಕಾ ಇಲ್ಲನ ನೀವೇ ಪ್ರಾರ್ಥನೆ ಮಾಡಿ ಹೇಳಿ. They don't have understanding, that's what they are asking. ಅವ್ರಿಗೆ ಯಾವುದು ಕರೆಕ್ಟ್ ಅಂತ ಅರ್ಥ ಮಾಡ್ಕೊಳ್ಳೋದು ಇಲ್ಲ, ಅದಕ್ಕಾಗಿ ಕೇಳ್ತಾರೆ. Some people they don't know which job they have to go. ಕೆಲವರಿಗೆ ಯಾವ ಕೆಲಸಕ್ಕೆ ಹೋಗಬೇಕು ಕೂಡ ಗೊತ್ತಿಲ್ಲ. Some people they don't know where they have to go and work. ಎಲ್ಲಿ ಯಾವ ಕೆಲಸದಲ್ಲಿ ಸೇರಬೇಕು ಅನ್ನೋದು ಗೊತ್ತಿಲ್ಲ. If you have understanding the scripture, I tell you, Holy Spirit will guide you. ನೀನು ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುವಾಗ ಪವಿತ್ರಾತ್ಮ ದೇವರು ನಿಮ್ಮನ್ನು ಸರಿಯಾದ ಮಾರ್ಗಕ್ಕೆ ನಡೆಸ್ತಾನೆ. Hallelujah. Hallelujah. Paul want to go and preach some place. ಪೌಲನು ಒಂದು ಸ್ಥಳಕ್ಕೆ ಹೋಗಿ ಬೋಧಿಸಬೇಕಂತಿದ್ನು, but the Holy Spirit hindered him. ಆದರೆ ಪವಿತ್ರಾತ್ಮ ದೇವರು ಅಲ್ಲಿ ಅಡ್ಡಿಯಾಗಿ ಅಡ್ಡಿಪಡಿಸಿದ್ದಾನೆ ಪೌಲನು ಹೋಗದಂತೆ. Another place went, but they are also hindered. ಇನ್ನೊಂದು ಸ್ಥಳಕ್ಕೆ ಆತನು ಹೋಗಿದನು, ಪವಿತ್ರಾತ್ಮನ ಅಲ್ಲಿ ಕೂಡ ಬೇಡ ಅಂತ ಹೇಳಿದನು. But in Macedonia some person standing asking, come and help me. ಆದರೆ ಮಾಸಿದೋನಿಯಾ ಪ್ರದೇಶದಲ್ಲಿ ಹೋಗುವಂತೆ ಒಬ್ಬ ವ್ಯಕ್ತಿ ಕನಸಿನಲ್ಲಿ ಬಂದು ಆತನ್ನು ಕೇಳಿದನು, ಬಂದು ಸಹಾಯ ಮಾಡೆಂದು. He came to know that God is asking him to go and preach to them. ಅವಾಗ ಆತನು ಪೌಲನು ಗ್ರಹಿಸಿದಾನೆ, ದೇವರು ಮಾಸಿದೋನಿಯಕ್ಕೆ ಪ್ರದೇಶಕ್ಕೆ ನನ್ನನ್ನು ಹೋಗುವಂತೆ ಅನುಮತಿ ಕೊಡ್ತಾ ಇದ್ದಾನೆಂದು. He is a man of understanding. ಆತನು ಪೌಲನು ಅರ್ಥ ಮಾಡಿಕೊಳ್ಳುವಂತ ಮನುಷ್ಯನು. Hallelujah. Hallelujah. If you are a man of understanding, I say you will solve your problems. ನೀನು ಅರ್ಥ ಮಾಡಿಕೊಳ್ಳುವಂತ ಮನುಷ್ಯನಾಗಿದ್ರೆ ನಿನ್ನ ಒಂದು ಸಮಸ್ಯೆಗಳನ್ನು ನೀನು ಪರಿಷ್ಕಾರ You ಮಾಡ್ತೀಯ. will choose right things. ನೀನು ಸರಿಯಾದ ವಿಷಯಗಳನ್ನ ಆರಿಸಿಕೊಳ್ತೀಯಾ. You will know what way you have to go. ಯಾವ ಮಾರ್ಗದಲ್ಲಿ ನೀನು ಹೋಗಬೇಕು ನೀನು ತಿಳಿದುಕೊಳ್ಳುತ್ತಿ. Hallelujah. Hallelujah. You will get favored by everyone. ಪ್ರತಿ ಒಬ್ಬರಿಂದ ನಿನಗೆ ದಯೆ ಬರುತ್ತದೆ. Amen. Amen. 1 Corinthians 3rd chapter 1st verse said, ಮೊದಲನೇ ಕೊರಿಂಥಿ 3ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ. here Paul speaking to the Corinthians, ಇಲ್ಲಿ ಕೊರಿಂಥಿ ಸಭೆಗೆ ಪೌಲನು ಹೇಳುತ್ತಿದ್ದಾರೆ, brethren, I could not speak unto you as a carnal. ನಾನು ಶಾರೀರಿಕವಾಗಿ ನಿಮ್ಮ ಸಂಗಡ ಮಾತನಾಡುತ್ತಾ ಇಲ್ಲ. You are carnal people. ನೀವು ಶಾರೀರ ಬಾಳುವಂತ ಜನರು. I could not speak to a carnal. I will speak only spiritual. ನಾನೇನೋ ನಿಮ್ಮ ಸಂಗಡ ಶಾರೀರ ಬಾಳುವವರಾಗೆ ಮಾತನಾಡೋದಕ್ಕಾಗುವುದಿಲ್ಲ, ನಾನು ಸ್ಪಿರಿಚುವಲ್ ಆಗಿ ಮಾತನಾಡಬೇಕು. Hallelujah. He's a spiritual man. He's a man of understanding. You cannot speak of carnal people. ಆತನು ಆತ್ಮೀಯವಾಗಿ ಅರ್ಥ ಮಾಡಿಕೊಳ್ಳುವಂತ ಮನುಷ್ಯನು ಶಾರೀರ ಬಾಳುವಂತವರ ಸಂಗಡ ಮಾತನಾಡೋದಕ್ಕೆ ಆತನಿಗೆ ಆಗುತ್ತಾ ಇಲ್ಲ. ನಿಮ್ಮ ಹತ್ರ ನಾನು ಶರೀರ ಭಾವ ಉಳುವನಾಗಿ ಮಾತನಾಡುವುದಿಲ್ಲ. My speech is not carnal. ನನ್ನ ಒಂದು ಮಾತುಗಳು ಶಾರೀರ ಭಾವ ಉಳ್ಳುವಂತದಲ್ಲ. Second word said, ಎರಡನೇ ವಚನ ಹೇಳುತ್ತದೆ, I have fed you with the milk. ನಾನು ನಿಮ್ಮನ್ನು ಹಾಲದಿಂದ ನಾನು ಬೆಳೆಸಿದೆ. Because you are a carnal people, I am feeding you with the milk. ನೀವು ಶರೀರ ಬಾಳುವಂತ ಮನುಷ್ಯರಾಗಿದ್ದರಿಂದ ನಾನು ಹಾಲದಿಂದ ನಿಮ್ಮನ್ನು ಬೆಳೆಸಿದೆ. Not with the meat. ಒಂದು ಪೌಷ್ಟಿಕ ಆಹಾರವಾಗಿರುವಂತ ಮಾಂಸದಿಂದ ನಿಮ್ಮನ್ನು ಬೆಳೆಸಲಿಲ್ಲ. That means how many days, how many years I have to feed only with the milk. ಎಷ್ಟು ವರ್ಷಗಳಾಗಲಿ ಕೂಡ ಆತ್ಮೀಯವಾಗಿ ಬರೇ ಹಾಲದಿಂದನೇ ಹೆಂಗ ಜೀವನ ಕುಡಿಯುತ್ತಾ ಆಹಾರವನ್ನು ಪಡೆದುಕೊಳ್ತೀರಿ. ಚಿಕ್ಕ ಮಕ್ಕಳು ಎಷ್ಟು ದಿವಸ ಬರೀ ಹಾಲು ಕುಡಿತಾರ?
6 ತಿಂಗಳು ಕುಡಿತಾರೆ ಅಷ್ಟೇ, ಹೌದಲ್ಲ? 6 ತಿಂಗಳಾದಮೇಲೆ ಸೆರ್ಲಕ್ಕು, ಮೆಲ್ಲಕ್ಕ ಸ್ವಲ್ಪ ರೈಸು, ಸ್ವಲ್ಪ ಖಾರ, ಮೆಲ್ಲಕ್ಕೆ ಅದೇ ರೀತಿಯಲ್ಲಿ ಗ್ರೋ ಮಾಡಿ. ಆದರೆ ಸ್ಪಿರಿಚುವಲಿ ಮೆನಿ ಪೀಪಲ್ ಆರ್ ಪ್ರೀಚಿಂಗ್ ಓನ್ಲಿ ಮಿಲ್ಕ್. ಆತ್ಮೀಯವಾಗಿ ನೋಡಿದ್ರೆ ಅನೇಕರು ಬರೇ ಹಾಲು ಕುಡಿತಾ ಇರುವಂತ ಆತ್ಮೀಯ ಸ್ಥಿತಿಯಲ್ಲಿದ್ದಾರೆ. Their teaching, their preaching is for only children. ಅವರ ಬೋಧನೆ ಬರೇ ಮಕ್ಕಳಕ್ಕಾಗಿ ಇರುವಂಗ ಬೋಧನೆ ಆಗಿರುತ್ತದೆ. Here Paul is saying, I am feeding you with the milk, not with the meat. You are not understanding. ನೀವು ಅರ್ಥ ಮಾಡಿಕೊಳ್ಳದೆ That's what I am feeding with milk only. ನೀವು ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿಯಲ್ಲಿ ಇನ್ನೂ ಬೆಳೆಯದೇ ಇದ್ದ ಕಾರಣ ನಿಮ್ಗೆ ಯಾವಾಗಲೂ ಹಾಲಿನಿಂದನೇ ನಾನು ಪೋಷಣೆ ಕೊಡ್ತಾ ಇದ್ದೆ, ಆತ್ಮೀಯ ಆಹಾರವನ್ನು ಕೊಡ್ತಾ ಇದೆ. Because you are not strong enough to eat meat. ನೀವು ಬಲಾಢ್ಯರಾಗಿ ಆ ಮಾಂಸವನ್ನು ಜೀರ್ಣ ಮಾಡಿಕೊಳ್ಳುವುದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. I tell you, some of our church congregations, what I am preaching, they are not able to understand. Why? Because they are not strong enough spiritually. ಕೆಲವು ಸಭೆಯಲ್ಲಿರುವಂಥವರಿಗೆ ಸಭಾಪಾಲಕರು ಹೇಳುವಂಥ ವಾಕ್ಯಗಳು ಅರ್ಥವಾಗುವುದಿಲ್ಲ. ಕಾರಣ ಏನಂದರೆ ಅವರು ಆತ್ಮೀಯವಾಗಿ ಬಲಾಢ್ಯರಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗದೆ ಆತ್ಮೀಯ ವಿಷಯಗಳು ಜೀರ್ಣವಾಗ್ತಾ ಇಲ್ಲ ವಾಕ್ಯವೇ. I tell you, if you understand, you are strong enough to listen the ನೀವು doctrine. ಅರ್ಥ ಮಾಡಿಕೊಳ್ಳಿದ್ರೆ ಚೆನ್ನಾಗಿ ಬಲಾಢ್ಯನಾಗಿರುತ್ತೀಯಾ. Hallelujah. Third verse said, third chapter, third verse. 3ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, You are yet carnal. ನೀವು ಇನ್ನೂ ಶರೀರ ಭಾವವುಳ್ಳವರಾಗಿರ್ರಿ ಇದ್ದಿರಿ. Whereas among you envying, strife and divisions. ನಿಮ್ಮ ಮಧ್ಯದಲ್ಲಿ ಜಗಳಗಳು, ದ್ವೇಷಗಳು, ಹೊಟ್ಟೆ ಕೀಚು ಇವೆಲ್ಲ ಇದೆ. Envying, strife, divisions are in the church. I tell you, they are yet carnal. ನಿಮ್ಮ ಜೀವನದಲ್ಲಿ ಹೊಟ್ಟೆ ಕೀಚು, ಜಗಳಗಳು ಇಂಥವೆಲ್ಲ ಇದ್ರೆ ಇನ್ನೂ ನೀನು ಆತ್ಮೀಯವಾಗಿ ಬೆಲೆ ಇಲ್ಲ, ಶಾರೀರಿಕವಾಗಿ ಪ್ರವರ್ತಿಸುವಂಥ ವ್ಯಕ್ತಿ ಎಂದು. They are children. ಅವರು ಆತ್ಮೀಯವಾಗಿ ಮಕ್ಕಳ ಸ್ಥಿತಿಯಲ್ಲೇ ಇದ್ದಾರೆ. Hallelujah. Hallelujah. ಯಾರಿಗಾದರೂ ಕಹಿ ಸ್ವಭಾವ ಇಲ್ಲದಿದ್ದರೆ ದ್ವೇಷ, ಜಗಳದಲ್ಲಿ ಇನ್ನೂ ಇದ್ದರೆ ಅವರು ಚಿಕ್ಕ ಮಕ್ಕಳು ಅಷ್ಟೇ, ಆತ್ಮೀಯವಾಗಿ ಚಿಕ್ಕ ಮಕ್ಕಳು. Hello, are you listening what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? They are not able to eat strong meat. ಅವರು ಆತ್ಮೀಯವಾಗಿರುವಂಥ ಬಲವುಳ್ಳ ಆಹಾರವನ್ನು ತಿನ್ನುವುದಕ್ಕೆ ಆಗ್ತಾ ಇಲ್ಲ. We have to eat strong meat. ನಾವು ಬಲವುಳ್ಳ ಆಹಾರವನ್ನು ತೆಗೆದುಕೊಳ್ಳಬೇಕು. Hallelujah. Hallelujah. Don't be in strife, divisions. ಆ ಒಂದು ವಿಭೇದಗಳಲ್ಲಿ, ಹೊಟ್ಟೆ ಕೀಚಿನಲ್ಲಿ, ಜಗಳಗಳಲ್ಲಿ ಇರಬೇಡ್ರಿ. We must go to the higher level. ನಾವು ಇನ್ನೊಂದು ಮಟ್ಟಕ್ಕೆ ಹೋಗಬೇಕು. You are not carnal. Walk as a man. ನೀವು ನಿಜವಾಗಿ ಶಾರೀರ ಭಾವವುಳ್ಳವರಲ್ಲ, ಮನುಷ್ಯನ ಹಾಗೆ ಜೀವಿಸುವಂತೆ. Amen. We are not carnal. ನಾವು ಶಾರೀರ ಭಾವವುಳ್ಳವರಲ್ಲ, We are spiritual. ನಾವು ಆತ್ಮೀಯ ಜನರಾಗಿದ್ದೇವೆ. Christ dwells in us. ಕ್ರಿಸ್ತ ನಮ್ಮಲ್ಲಿ ನಿವಾಸ ಮಾಡ್ತಾ We ಇದ್ದಾರೆ. received Holy Ghost. ನಾವು ಪವಿತ್ರ ಆತ್ಮ ದೇವರನ್ನು ಸ್ವೀಕರಿಸಿದ್ದೇವೆ. He is our teacher. ಆತನು ನಮ್ಮ ಬೋಧಕನು. We must walk as a man. ನಾವು ಬೆಳೆದಿರುವಂತ ಮನುಷ್ಯನಾಗಿ ನಾವು ನಡೆಯಬೇಕು. Amen. ಆಮೆನ್. Hallelujah. If you grow spiritually, ನೀವು ಆತ್ಮೀಯವಾಗಿ ಮನುಷ್ಯನಾಗಿ ಬೆಳೆದರೆ you look beautiful. ನೀವು ಸುಂದರವಾಗಿ ಕಾಣಿಸ್ತೀಯಾ? Spiritually you look beautiful. ಆತ್ಮೀಯವಾಗಿ ನಿನ್ನ ಸುಂದರತೆ ನಿನ್ನಲ್ಲಿ ಕಾಣಿಸ್ತದೆ. Spiritually you look handsome. ಆತ್ಮೀಯವಾಗಿ ನೀನು ಅಂದವಾಗಿ ಕಾಣಿಸ್ತೀ. People look at you only. ಜನರು ನಿನ್ನನ್ನೇ ನೋಡುತ್ತಾರೆ. Hallelujah. Hallelujah. Because you are adult, spiritual adult. ಯಾಕಂದ್ರೆ ನೀನು ಆತ್ಮೀಯವಾಗಿ ದೊಡ್ಡವನು. In this kingdom, in God's kingdom, you are regarded as a full grown man. ಆ ದೇವರ ರಾಜ್ಯದಲ್ಲಿ ನೀನು ಸಂಪೂರ್ಣವಾಗಿ ಬೆಳೆದಿರುವಂತ ವ್ಯಕ್ತಿಯಾಗಿರುತ್ತಿ. Amen. Bible says, as many as received him as a personal savior, for them God has given right to become a sons of God. ದೇವರು ಯಾರು ಆತನ್ನು ತನ್ನ ಒಡೆಯನಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾರೋ ಅವರೆಲ್ಲರಿಗೂ ಕೂಡ ಆತನ ಕುಮಾರರಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. Some translation written children, but not children, sons of God. They become sons of God. ಕೆಲವು ಭಾಷಾಂತರದಲ್ಲಿ ತನ್ನ ಮಕ್ಕಳಾಗುವಂತ ಅಧಿಕಾರ ಕೊಟ್ಟು, ಮಕ್ಕಳಲ್ಲ ಆತನ ಕುಮಾರರಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಾನೆ. When you believe Jesus Christ is God and confess Jesus Lord of your life, I tell you, in his kingdom you are regarded as a fully grown man. ನೀನು ಯೇಸು ಕ್ರಿಸ್ತನನ್ನು ಪೂರ್ಣ ಹೃದಯದಿಂದ ಆತನ್ನು ದೇವರಂತ ವಿಶ್ವಸಿಸಿ ನಿನ್ನ ಬಾಯಿಯಿಂದ ನಿನ್ನ ಒಡೆಯನಂತ ಅರಿಕೆ ಮಾಡುವಾಗ ನೀನು ಸಂಪೂರ್ಣವಾಗಿ ಬೆಳೆದಿರುವಂತ ಆತನ ಕುಮಾರನಾಗಿ ಆತನ ನಿನ್ನನ್ನು ಮಾಡಿದ್ದಾನೆ. Don't act like a child. ಅದಕ್ಕಾಗಿ ಚಿಕ್ಕ ಮಕ್ಕಳ ಹಾಗೆ ಪ್ರವರ್ತಿಸಬಾರದು. Hallelujah. Hallelujah. You have strife, divisions, I tell you, envying, all
fleshly things, I tell you, you are a child. ಶಾರೀರ ಭಾವ Even though you are a big man in the God's kingdom, you are acting like a child. ನೀನು ದೇವರ ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿಯಾಗಿ ದೇವರು ನಿನ್ನನ್ನು ಉನ್ನತವಾಗಿ ಮಾಡಿ ಇಟ್ಟಿದ್ರು ಕೂಡ ನೀನು ಇನ್ನ ಜಗಳಗಳು ಒಟ್ಟು ಕೀಚು ಇಂಥರಲ್ಲೇ ನೀನು ಹೋಗುತ್ತಾ ಇದ್ರೆ ನೀನು ಚಿಕ್ಕ ಮಗುವಾಗಿ ನೀನು ಪ್ರವರ್ತಿಸ್ತಾ ಇದೆ. ಆ ಸ್ಥಾನವನ್ನು ನೀನು ಸ್ವೀಕರಿಸ್ತಾ ಇಲ್ಲ. We cannot achieve what God has kept for us. ದೇವರು ನಮಗಾಗಿ ಇಟ್ಟಿರುವಂತ ವಿಷಯಗಳನ್ನ ಅದನ್ನು ನಾವು ಪೂರೈಸುವುದಕ್ಕೆ ಆಗುವುದಿಲ್ಲ. Hallelujah. ಏನೋ ಅಲ್ಲಿಗೇನೋ ಅಟ್ಟಿ ಕ್ಯಾಂಪ್ಗೆ ಹೋಗ್ಬೇಕನ್ನ ಇಲ್ಲಿ ಪ್ರಯಾಣ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ದಾರಿಯಲ್ಲಿ ಮೆನಿ ಹಿಂಡ್ರೆನ್ಸಸ್, ಮೆನಿ ಪೀಪಲ್ ಕಮ್ ಅಂಡ್ ಸ್ಟಾಪ್ ಯು. ಇಲ್ಲಿಂದ ಕ್ಯಾಂಪ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ನೀನು ನಡ್ಕೊಂತ ಹೋಗ್ತಾ ಇರ್ತೀವಿ, ಅನೇಕ ಜನರು ಬಂದು ನಿನ್ನ ಅಡ್ಡಿಪಡಿಸ್ತಾರೆ. ಯು ವಿಲ್ ಸ್ಟೇ ದೇರ್ ಓನ್ಲಿ. ನೀನು ಅವಾಗ ಅಲ್ಲೇ ಇದ್ದು ಬಿಡ್ತೀಯ. ಯು ಟಾಕ್ 1 hour. ಅಲ್ಲಿ 1 ತಾಸು ಆಲ್ ಯುವರ್ ಸ್ಟೋರಿ ವಿಲ್ ಎಕ್ಸ್ಪ್ಲೈನ್. ಮೆಲ್ಲಕ್ಕೆ ಎಲ್ಲ ನಿನ್ನ ಕಥೆಲ್ಲ ಹೇಳ್ತೀಯ ಅವರಿಗೆ. Are you with me what I am saying? ನಾನು ಹೇಳ್ದು ಕೇಳ್ತಾ ಇದ್ದೀರಾ? You lose your time. ನಿನ್ನ ಸಮಯವನ್ನು ಕಳಿತೀರಿ. As the same way in your spiritual journey. ಅದೇ ರೀತಿಯಲ್ಲಿ ಆತ್ಮೀಯ ಪ್ರಯಾಣದಲ್ಲಿ ದೇವರಿಟ್ಟಿರುವಂತ ಉದ್ದೇಶದಲ್ಲಿ nothing should hinder you. ಯಾವುದು ಕೂಡ ನಿಮ್ಮನ್ನು ಅಡ್ಡಿಪಡಿಸಬಾರದು, ನಿಲ್ಲಿಸಬಾರದು. Hallelujah. Strife shouldn't hinder you. ಆ ಒಂದು ಜಗಳಗಳು ಒಟ್ಟೆ ಕೀಚು ನಿನ್ನನ್ನು ಅಡ್ಡಿಪಡಿಸಬಾರದು. Division shouldn't hinder you. ಭೇದಗಳು ನಿನ್ನನ್ನು ಅಡ್ಡಿಪಡಿಸಬಾರದು. If you concentrate these carnal things, you will lose spiritual things. ನೀನು ಶಾರೀರಿಕ ವಿಷಯಗಳನ್ನೇ ನೀನು ದೃಷ್ಟಿಸಿ ನೋಡ್ತಾ ಇದ್ರೆ ಆತ್ಮೀಯ ವಿಷಯಗಳನ್ನು ಕಳೆದುಕೊಳ್ತೀಯ. You keep aside all fleshly things, you go forward. ನೀನು ಶರೀರ ವಿಷಯಗಳ ಬಗಲಿಗಿಟ್ಟು ನೀನು ಮುಂದೆಗೆ ದೂಕೊಂಡೋಗು. ಬರೇ ಅದೇ ಅವ್ರಿಂಗ ಇವ್ರಿಂಗ ಅನ್ಕೊಂತ ಇದ್ರೆ you lose your spiritual life. ನೀನು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳ್ಕೊಂತ ಕೂತಿದ್ರೆ ನಿನ್ನ ಆತ್ಮೀಯ ಜೀವನ ಕಳೆದುಕೊಳ್ತೀಯ. Hallelujah. You think that ನಾವು ಸರಿ ಜಾಗ್ರತವಾಗಿಲ್ಲದ್ರೆ ವಿ ಲೂಸ್ ಮಚ್ ಮನಿ ಅಂತಂದೇಳಿ ನೀವು ಯೋಚನೆ ಮಾಡ್ತೀರಿ. ಐ ಟೆಲ್ ಯು, ಇಫ್ ಯು ಲೂಸ್ ಆಲ್ಸೋ ಡೋಂಟ್ ಪ್ರಾಬ್ಲಮ್, ಬಟ್ ಐ ಟೆಲ್ ಯು ಅಚೀವ್, ಗೋ ಫಾರ್ವರ್ಡ್. ಕೆಲವ್ರು ಏನು ಮಾಡ್ತಂದ್ರೆ ಅಂದರೆ ಹಣ ಬಗ್ಗೆ ಅಂದರೆ ಭಾಳ ಇದು ಅಪ್ರಮತ್ತವಾಗಿದ್ರೆ ಹಣ ಕಳೆದುಕೊಳ್ತೀವಿ ಅಂತ ಜಾಗೃತವಾಗಿರ್ತೀವಿ, ಹಂಗೆ ಕಾಪಾಡ್ಕೊಳ್ತೀವಿ. ಆ ಹಣ ಹೋಗಿದ್ರೂ ಪರವಾಗಿಲ್ಲ, ಆತ್ಮೀಯವಾಗಿ ಕಳ್ಕೋಬೇಡ ಯಾವ ವಿಷಯ. Hallelujah. Go forward, I tell you. ಮುಂದಕ್ಕೆ ಹೋಗು. What God kept, that you have to achieve. ದೇವರು ಏನು ಹೇಳಿದಾನೋ ಅದನ್ನು ನೀನು, ದೇವರು ನಿನಗಾಗಿ ಏನು ಇಟ್ಟಿದ್ದಾರೋ ಅದನ್ನು ನೀನು ಪೂರೈಸಬೇಕು. You are not a small man in the kingdom of God. ದೇವರ ರಾಜ್ಯದಲ್ಲಿ ನೀನು ಚಿಕ್ಕ ವ್ಯಕ್ತಿ ಅಲ್ಲ. Son of God means it's adopted son. ನೀನು ದೇವ ಕುಮಾರನಂದ್ರೆ ದೇವರು ನಿನ್ನ ನಿರ್ಣಯ ಮಾಡಿದ್ದಾರೆ. Adopted means not this ದತ್ತಕ ತೆಗೆದುಕೊಳ್ಳೋದಲ್ಲ. ಬೆಳೆದಿರುವಂತ ವ್ಯಕ್ತಿ ಅಂತ adopted ಅಂದ್ರೆ. You are not a child in the kingdom of God, you are adopted son, you are a son of God. ದೇವರ ರಾಜ್ಯದಲ್ಲಿ ಚಿಕ್ಕ ಮಗುವಲ್ಲ, ನೀನು ಬೆಳೆದಿರುವಂತ ವ್ಯಕ್ತಿ. Don't be carnal, walk as a man. ಶಾರೀರಿಕ ಭಾವಲವನಾಗಿ ನಡೆಯಬೇಡ, ಮನುಷ್ಯನು ಬೆಳೆದಿರುವಂತ ಆತ್ಮೀಯ ಮನುಷ್ಯ. Man, like walk fully grown man spiritually. ಬೆಳೆದಿರುವಂತ ಆತ್ಮೀಯ ಮನುಷ್ಯನಾಗಿ ನೀನು ಚೆನ್ನಾಗಿ ನಡಿ. Amen. Amen. In this kingdom, in God's kingdom, we don't work like a physical man. ನಾವು ಈ ದೇವರ ರಾಜ್ಯದಲ್ಲಿ ಶಾರೀರ ಮನುಷ್ಯರ ಹಾಗೆ ನಾವು ಕೆಲಸ ಮಾಡೋದಿಲ್ಲ. We don't think like a human. ಮನುಷ್ಯರು ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಇತರರು ಆ ರೀತಿಯಲ್ಲಿ ನಾವು ಯೋಚನೆ ಮಾಡೋದಿಲ್ಲ. We don't live like a human. ಇತರರು ಹೇಗೆ ಮನುಷ್ಯರು ಹೇಗೆ ಜೀವನ ಮಾಡ್ತಾ ಇದ್ರು ಆ ರೀತಿಯಲ್ಲಿ ಜೀವಿಸುವುದಿಲ್ಲ. Because we are spiritual, we understand. ಯಾಕಂದ್ರೆ ನಾವು ಆತ್ಮೀಯ ಮನುಷ್ಯರು, ಶಾರೀರ ಮನುಷ್ಯರಲ್ಲ, ನಮಗೆ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿ ಇದೆ. Hallelujah. Hallelujah. If somebody living worldly, we will keep aside. Even though they are spiritual, we don't encourage them, we don't go near to them. ಅವರು ದೇವರ ಹುಟ್ಟಿದಾನಂತ ಹೇಳಿ ಆತ್ಮೀಯ ಜನರೇ ಆಗಿರ್ಬೋದು, ಆದರೆ ಅವರು ಪ್ರಾಪಂಚಿಕವಾಗಿ ಲೋಕ ಪ್ರಕಾರವಾಗಿ ಜೀವಿಸ್ತಾ ಇರುವಾಗ ಅವರು ಬಗೆಗಿಡ್ತೀವಿ, ದೂರ ಹೋಗಿರ್ತೀವಿ, ಅವರ ಹತ್ತಿರವಾಗಿ ಹೋಗುವುದಿಲ್ಲ ನಾವು. Because we lose our time. ಯಾಕಂದ್ರೆ ಅಂತವರ ಹತ್ರ ನಮ್ಮ ಸಮಯವು ವ್ಯರ್ಥವಾಗುತ್ತದೆ. So we don't want to be there, we want to go forward. ಅಲ್ಲೇ ಆ ಸ್ಥಾನದಲ್ಲಿ ಸ್ಥಿತಿಯಲ್ಲಿ ಇರುವುದು ಇಷ್ಟ ಇಲ್ಲ, ಮುಂದೆ ಹೋಗ್ಬೇಕಂತ ಇದ್ದೇವೆ. Amen. Amen. That's what I tell you. Understand the scripture, understand the word of God, understand your call, understand the purpose. What you become a son of God, you have to achieve that. ನೀನು ಅದಕ್ಕಾಗಿ ಆತ್ಮೀಯವಾಗಿ ದೇವರು ನಿನಗಿಟ್ಟಿರುವಂಥ ಉದ್ದೇಶವು, ಕರೆ, ನಿನ್ನಗಾಗಿ ದೇವರಿಟ್ಟಿರುವಂಥ ಎಲ್ಲ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ನೀನು ಮುಂದೆಗೆ ಹೋಗಬೇಕು. Amen. In this kingdom, ಈ ದೇವರ ರಾಜ್ಯದಲ್ಲಿ to see changes, it starts with the language. ಅಲ್ಲಿ ಬದಲಾವಣೆ ನೋಡಬೇಕಂದ್ರೆ ನೀನು ಆ ರಾಜ್ಯದಲ್ಲಿದ್ದೀ, ಮೊದಲು ನೀನು ಏನಂದ್ರೆ ನಿನ್ನ ಮಾತುಗಳಿಂದ ಬದಲಾವಣೆ ಆಗುತ್ತದೆ. Your talk must be changed, then only you are something different. ನಿನ್ನ ಮಾತುಗಳು ಬದಲಾವಣೆ ಆಗುವಾಗ ಅವಾಗ ನೀನು
ಸ್ವಲ್ಪ ವ್ಯತ್ಯಾಸವುಳ್ಳವನಂತ ಗ್ರಹಿಸ್ತಿ. The carnal people talk is different, spiritually grown people talk is different. ಶಾರೀರ ಬಾಳುವಂತ ಜನರ ಮಾತುಗಳು ಬೇರೆ, ಆತ್ಮೀಯವಾಗಿ ಬೆಳೆದಿರುವಂತ ಅವರ ಮಾತುಗಳು ಬೇರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. So when they see changes in your talk, ಮಾತುಗಳಲ್ಲಿ ಒಬ್ಬ ವ್ಯಕ್ತಿ ವಿಶ್ವಾಸಿ ಮಾತುಗಳಲ್ಲಿ ಬದಲಾವಣೆ ಹೊಂದುವಾಗ ಅವಾಗ ನಾವು ಅನ್ಕೊಂತೀವಿ, ದೇವರ ರಾಜ್ಯದ ವ್ಯಕ್ತಿಯಾಗಿ ಈಗ ಕೆಲಸ ಮಾಡ್ತಾ ಇದ್ದಾನೆ, ಸ್ವಲ್ಪ ಮುಂದೆಗೆ ಹೋಗ್ತಾ ಇದ್ದಾನೆ ಎಂದು. Hallelujah. ಹಲ್ಲೆಲೂಯಾ. Amen. ಆಮೆನ್. So we don't say I'm afraid. ನಾವು ಭಯಪಡ್ತಾ ಇದೆ, ನನಗೆ ಭಯವಾಗ್ತಾ ಇದೆ ಅಂತ ಹೇಳುವುದಿಲ್ಲ. Somebody says, Pastor, I'm afraid. ಯಾರಾದರೂ ಕೂಡ ಸಭಾಪಾಲಕರೇ ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ, I tell you, spiritual people don't use that language. ನಾನು ಹೇಳ್ತೀನಿ, ಆತ್ಮೀಯ ಜನರು ಭಯವು ಅನ್ನುವಂತ ಮಾತು ಉಪಯೋಗಿಸಬಾರದು. Hallelujah. ಹಲ್ಲೆಲೂಯಾ. ಹೇ ಅವನು ಬಿದ್ದುಬಿಟ್ಟಪ್ಪ, I'm afraid. ನನ್ನ ಮಗ ಕೆಳಗೆ ಬಿದ್ದುಬಿಟ್ಟ, ನಾನು ಭಯಪಟ್ಟು ಬಿಟ್ಟಿದೆ. ಅಯ್ಯೋ, ಅವ್ರ ಕೆಳಗೆ ಬಿದ್ದು ಕೂಡಲೇ ನನಗೆ ಭಯ ಆಯ್ತು, ಭಯ ಬಿಟ್ಟಿದೆ. What is when we see that language, I tell you, they are spiritually not grown. ಆ ಭಾಷೆ ನೀನು ಕೇಳುವಾಗ ನೀವು ಆತ್ಮೀಯವಾಗಿ ಬೆಳೆಯಲಿಲ್ಲ ಅಂತ. We understand the people through their language. ಅವರ ಭಾಷೆ ಮುಖಾಂತರವಾಗಿ, ಮಾತುಗಳ ಮುಖಾಂತರವಾಗಿ ಆತ್ಮೀಯ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. Hallelujah. For somebody ask, Sundar, ಜ್ವರ ಇದೆಯಾ? ಜ್ವರ ಇದೆನಾ? Are you having fever? ನಿನ್ಗೆ ಜ್ವರ ಇದೆನಾ ಅಂತ ಸುಂದರ್ನು ಕೇಳಿದ್ದಾರೆ ನಿನ್ನೆ ಸಂಜೆ. You should not respond to that. Why? Because you don't have fever. ಆತನು He feels fever, that's all. ಈಗ ಜ್ವರ ಅಂತ ಇದ್ದಾಗ ಆತನು ಪ್ರತಿಕ್ರಿಯೆ ತೋರಿಸಬಾರದು. Hallelujah. If you ಪ್ರತಿಕ್ರಿಯೆ ತೋರಿಸಿದ್ರೆ he is not understanding the language. ನಿನಗೆ ಅರ್ಥವಾಗದೇ ಇದೆ, ತಕ್ಷಣವೇ ಇದೋನೋ ಇಲ್ಲನೋ ನಿನಗೆ ಉತ್ತರ ಕೊಡ್ತಿ. But actually what Bible says, ಸತ್ಯವೇದ ಏನಿರುತ್ತದೆ? we don't have sickness. ನಮಗೂ ಅನಾರೋಗ್ಯವೇ ಇಲ್ಲ ಎಂದು. Hallelujah. Hallelujah. What he has to say? ಆತನ ಏನು ಹೇಳಬೇಕು? I feel sickness but not having sickness. ನಾನು ಅನಿಸ್ತಾ ಇದೆ ನನಗಂಗ, ಆದ್ರೆ ನನ್ನಲ್ಲಿ ಆ ರೋಗವಿಲ್ಲ, ಜ್ವರ ಇಲ್ಲ ಅಂತ ಹೇಳ್ಬೇಕು. You don't have fever but you feel fevered. ನಿನಗೂ ಜ್ವರ ಇಲ್ಲ, ಆದ್ರೆ ನಿನಗೆ ಅನಿಸುವಿಕೆ ಅದು ಇದೆ ಅಂತ ಅನಿಸ್ತಾ ಇದೆ. Because mind says you have fever. ಯಾಕಂದ್ರೆ ಮನಸ್ಸು ಹೇಳ್ತದೆ ನಿನಗೂ ಜ್ವರ ಇದೆ ಎಂದು. Hallelujah. ಅದೇ ಮನಸ್ಸು ಸ್ಥಿಮಿತ ಇಲ್ಲದ ಅವ್ರು ಕೇಳ್ರಿ, ಅವ್ರಿಗೆ ಫೀವರ್ ಅಂದ್ರೆ ಗೊತ್ತಿಲ್ಲ, ಫೀವರ್ ಇದ್ರೆ ಗೊತ್ತಿಲ್ಲ, ಇಲ್ಲ ಅಂದ್ರೆ ಗೊತ್ತಿಲ್ಲ. ಮನಸ್ಸು ಸ್ಥಿಮಿತ ಇಲ್ಲದೆ ಇದ್ದವರನ್ನು ಅವ್ರಿಗೆ ಜ್ವರ ಇದೆ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. Because mind is saying that you are having fever. ಮನಸ್ಸು ಹೇಳುತ್ತದೆ ನಿನಗೆ ಜ್ವರ ಇದೆ ಎಂದು. But what the word of God says, you don't have fever. Jesus taken away the fever. ಆದ್ರೆ ಸತ್ಯವೇದ ಹೇಳುತ್ತದೆ ಯೇಸು ಆ ಜ್ವರವನ್ನು ಆವಾಗಲೇ ತೆಗೆದು ಹಾಕಿದ್ದಾನೆ ಎಂದು. You feel fever but not having fever. ನಿನಗೆ ಜ್ವರ ಅನಿಸುವಿಕೆ ಇದೆ, ಆದರೆ ಜ್ವರ ಅಲ್ಲಿ ಇಲ್ಲ. You are feeling afraid but not having fear. ನಿನಗೆ ಭಯ ಅನಿಸಿತ್ತು, ಆದ್ರೆ ನಿನ್ನಲ್ಲಿ ಭಯ ಇಲ್ಲ. Because Bible says God has not given the spirit of fear. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಭಯಪಡುವಂತ ಆತ್ಮ ನಮ್ಗೆ ಕೊಡಲಿಲ್ಲ. ಕೊಡಲಿಲ್ಲ ಅಂದ್ರೆ ಎಲ್ಲಿದೈತೆ ಅದು ಹೇಳು. ಕೊಡಲಿಲ್ಲ ಅಂದ್ರೆ ನಾನು ಭಯಪಟ್ಟಿದ್ರೆ ಅಂದ್ರೆ ನಿನಗೆ ಭಯ ಇದೆಯಾ? ದೇವರು ಕೊಟ್ಟಿಲ್ಲ ನಿನಗೆ, ಎಲ್ಲಿಂದ ಬಂತದು ಭಯ? ದೇವರು ಕೊಟ್ಟಿಲ್ಲ, ಎಲ್ಲಿಂದ ಬಂದಿದೆ? Why you are talking like that? ಯಾಕೆ ಆ ರೀತಿಯಲ್ಲಿ ಮಾತನಾಡ್ತೀಯ? If you talk like that, you are not spiritually grown. ನೀನು ಆ ರೀತಿಯಲ್ಲಿ ಭಯ ಆಗ್ತಾ ಇದೆ, ಹಿಂಗಾಗ್ತಾ ಇದೆ, ಅಂಜಿಕೆ ಆಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ ಅಂದ್ರೆ ನೀನು ಬೆಳೆದಿಲ್ಲ. They are carnal. ಅವರು ಶಾರೀರ ಭಾವವುಳ್ಳವರು. They are not like a spiritual man. ಅವರು ಆತ್ಮೀಯ ಮನುಷ್ಯರಾಗಿ ಇಲ್ಲ. First Corinthians, ಆತ್ಮೀಯದಲ್ಲಿ ಬೆಳೆದಿರುವಂತ ವ್ಯಕ್ತಿ First ಆಗಿಲ್ಲ. Corinthians 2nd chapter 12th verse said, ಮೊದಲನೇ ಕೊರಿಂಥಿ 2nd chapter 12th verse, 2ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, Bible says we have not received the spirit of the world. ನಾವು ಈ ಪ್ರಾಪಂಚಿಕ ಲೋಕದ ಆತ್ಮವನ್ನು ಹೊಂದಿಕೊಂಡಿಲ್ಲ. Amen. ಆಮೆನ್. We have not received the spirit of this world. How can we fear? ನಾವು ಈ ಪ್ರಪಂಚದಲ್ಲಿರುವಂತ ಲೋಕದ ಆತ್ಮವನ್ನು ಹೊಂದಿಕೊಂಡಿಲ್ಲ, ಹೇಗೆ ನಮಗೆ ಭಯ ಇರುತ್ತದೆ? Bible says God has not given the spirit of bondage again to fear. ಮತ್ತೆ ಭಯಪಡುವುದಕ್ಕೆ ದೇವರು ಬಂಧನ ಆತ್ಮವನ್ನು ನಮಗೆ ಕೊಡಲಿಲ್ಲ. If you are not born again, you fear. But if you are born again, your spirit is not a slave spirit. Your spirit is adopted son spirit. ನೀನು ತಿರುಗಿ ಜನ್ಮಿಸಲಿಲ್ಲ ಅಂದ್ರೆ ನಿನ್ನಲ್ಲಿ ಭಯವಿರುತ್ತದೆ. ತಿರುಗಿ ಜನ್ಮಿಸಿದೆ ಅಂದ್ರೆ ನಿನ್ನ ಆತ್ಮದಲ್ಲಿ ಭಯವಿಲ್ಲ. ದೇವರ ಆತ್ಮದಲ್ಲಿ ನೀನು ಬೆಳೆದಿರುವಂತ ಮನುಷ್ಯನಾಗಿ ದೇವರು ಮಾಡಿದ್ದಾನೆ. ನೀನು ನೂತನ ಸೃಷ್ಟಿ. All things are passed away. ಎಲ್ಲ ಹಳೆಯ ಸಂಗತಿಗಳು ಗತಿಸಿ ಹೋಗಿದೆ. Fear gone. ಭಯವು ಹೋಗಿದೆ. How can you say I am afraid? ಮತ್ತೆ ನೀನು ಹೇಗೆ ಹೇಳ್ತೀನಿ ನನಗೆ ಭಯ ಆಗ್ತಾ ಇದೆ ಎಂದು?
Are you with me what I'm saying? ನಾನು ಹೇಳುದು ಕೇಳ್ತಾ ಇದ್ದೀರಾ? You receive the spirit which is of God, ನೀವು ದೇವರ ಆತ್ಮವನ್ನು ಹೊಂದಿಕೊಂಡಿದ್ದೀರಿ, that we might know the spiritual things. ನೀವು ಆತ್ಮೀಯ ವಿಷಯಗಳನ್ನು ತಿಳಿದುಕೊಳ್ಳುವಂತೆ. Amen. ಆಮೆನ್. Hallelujah. ಹಲ್ಲೆಲೂಯಾ. You received the Holy Ghost to know spiritual things. ನೀವು ಆತ್ಮೀಯ ವಿಷಯಗಳನ್ನು ತಿಳಿದುಕೊಳ್ಳುವಂತೆ ಪವಿತ್ರಾತ್ಮ ದೇವರನ್ನು ನೀನು ಸ್ವೀಕಾರ ಮಾಡಿಕೊಂಡಿದ್ದೀ. Welcome Holy Spirit to know spiritual things. ಪವಿತ್ರಾತ್ಮ ದೇವರು ನೀನು ಆಹ್ವಾನ ಮಾಡು ಆತ್ಮೀಯ ವಿಷಯಗಳನ್ನು He's a ತಿಳಿದುಕೊಳ್ಳುವಂತೆ. good teacher. Ask him to teach spiritual things. ಆತ್ಮೀಯ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಆತನ ಬೋಧನ ಆಹ್ವಾನಿಸು. Freely it has given to you by God, Bible says. ಸತ್ಯವೇದ ಹೇಳುತ್ತದೆ ಎಲ್ಲ ವಿಷಯಗಳು ಕೂಡ ನಮಗೆ ಆತ್ಮೀಯ ವಿಷಯಗಳು ಫ್ರೀ ಉಚಿತವಾಗಿ ಕೊಟ್ಟಿದ್ದಾನೆ ಆತನು. ಫ್ರೀಯಾಗಿ ಕೊಟ್ಟಿದ್ದ ಸಲುವಾಗಿ ಅದು ಬೆಲೆ ಕಾಣಿಸ್ತಾ ಇಲ್ಲ ಬಹಳ ಜನ. ಫ್ರೀ ಆಗಿ ಕೊಟ್ಟಿದ್ದಾರೆ, ಅದಕ್ಕೆ ಬೆಲೆ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಪಾಸ್ಟರು ಪ್ರಾರ್ಥನೆಗಳಿಗೆ ಸ್ವಲ್ಪ ಒಂದು ಫೀಸ್ ಇಟ್ಟಿದ್ರೆ ಅವಾಗ ಬರ್ತಾ ಇದ್ದಾರೆ ಕರೆಕ್ಟ್. ಹಲ್ಲೆಲೂಯಾ. ಹಂಗೆ ಸರ್ವಿಸ್ಗೆ ಕೂಡ ಒಂದು ಫೀಸ್ ಇಟ್ಟಿದ್ರೆ ಅವಾಗ ಏನು ಮಾಡ್ತಾರೆ, ಕರೆಕ್ಟ್ ಟೈಮ್ಗೆ ಬರ್ತಾರೆ. ಸಿನಿಮಾಗೆ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ಲಿಂದ ಇರ್ತಾರೆ, ಅದಕ್ಕಂದ್ರೆ ರೊಕ್ಕ ಕಟ್ತಾರೆ ಅದಕ್ಕೆ. ದೇ ವಿಲ್ ಪೇ ದ ಮನಿ, ದಟ್ಸ್ ವಾಟ್ ಫಾರ್ ಟು ಗೋ ಟು ಫಿಲಿಮ್ ದೇ ವಿಲ್ ಬಿ ಫ್ರಮ್ ಫಸ್ಟ್ ಟು ಲಾಸ್ಟ್ ಬಿಕಾಸ್ ದೇ ಡೋಂಟ್ ವಾಂಟ್ ಟು ವೇಸ್ಟ್ ದೇರ್ ಮನಿ. ಅವರ ಹಣ ಹೋಗಬಾರ್ದಂತ ಬಂದು ಬಟ್ ಫಾರ್ ಸರ್ವಿಸ್ ನೋ ಮನಿ. ಸರ್ವಿಸ್ಗೆ ಹಣ ಇರಲ್ಲ, ಹಣ ಕೊಡೋದಿಲ್ಲ. They don't understand ಟಿಕೆಟ್ ಇಲ್ಲ. They don't understand the value of the service. ಅದಕ್ಕಾಗಿ ದೇವರ ಸಹವಾಸದ ಆರಾಧನೆಗೆ ಅದರ ಬೆಲೆ ಇಲ್ಲ, ಬೆಲೆ ಗೊತ್ತಿಲ್ಲ. ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬೋದು. ಅವ್ರು ಇಷ್ಟ ಬಂದಂಗೆ ಬರ್ಬೋದು, ಮಧ್ಯದಲ್ಲಿ ಹೋಗಿ ಇಡ್ಲಿ ಕೂಡ ತಗೊಂಡ್ಬರ್ಬೋದು. ಇಲ್ಲಿದ್ರೆ ಮಕ್ಕಳಿಗೆ ಕುರುಕುರು ಯಾವುದಾದ್ರೂ ಚಿಪ್ಸ್ ಪ್ಯಾಕೆಟ್ ಕೂಡ ತಗೊಂಡ್ಬರ್ಬೋದು. ಬಿಕಾಸ್ ನೋ ಪೇಮೆಂಟ್. ಯಾಕಂದ್ರೆ ಅಲ್ಲಿ ನೀವು ಹಣ ದುಡ್ಡು ಕೊಡುವುದಿಲ್ಲ. ಅದೇ ಹಣ ಕೊಟ್ಟಿದ್ರೆ ಅರೆ ಮತ್ತೆ ಆ ಸ್ವಲ್ಪ ಮಿಸ್ ಆಗಿದ್ರೆ ಮತ್ತೆ ಬರ್ಬೇಕು ರೊಕ್ಕ ಕೊಟ್ಟು ಸಿನಿಮಾಗೆ. ಅದಕ್ಕಾಗಿ ಸೊ ವಿ ವಿಲ್ ಸಿಟ್ ಹಿಯರ್ ಓನ್ಲಿ. ಮೊದಲೇ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ. ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? ಫ್ರೀಲಿ ಗಿವನ್ ಟು ಅಸ್ ಬೈ ಗಾಡ್. ಎಲ್ಲವೂ ಕೂಡ ದೇವರು ಆತ್ಮೀಯವಾಗಿ ವಿಷಯಗಳು ನಮ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಆಶೀರ್ವಾದಗಳೆಲ್ಲ That's what we also freely given this service. ಅದಕ್ಕಾಗಿ ಉಚಿತವಾಗಿ ಈಗ ನಾವು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೀವಿ. Freely we are praying those who are sick. ಯಾರು ಅನಾರೋಗ್ಯದಲ್ಲಿ ಇರ್ತಾರೋ ಉಚಿತವಾಗಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. Those who give prayer request also we are freely praying. ಯಾರು ಪ್ರಾರ್ಥನೆ ವಿಜ್ಞಾಪನೆ ಕೊಡ್ತಾರೋ ಫ್ರೀ ಆಗಿ ಪ್ರಾರ್ಥನೆ ಮಾಡ್ತೀವಿ. ಅದೇ ತಾತರ ಹತ್ರ ಹೋಗು, ಇಲ್ಲದಿದ್ರೆ ಯಾವ್ದೋ ಮಾಟ ಮಂತ್ರ ಮಾಡೋರ ಹತ್ರ ಹೋಗು, ಅವ್ರು ರೊಕ್ಕ ತೆಗೆದುಕೊಂಡೇ ನಿನಗೆ ಮಾಡ್ತಾರೆ. ಅವರು ನಿನಗೆ ಒಂದು ಕರೆ ದಾರ ಕಟ್ಟಬೇಕಾದ್ರೆ ಕೂಡ ಅದಕ್ಕೆ ಒಂದು 50 ರೂಪಾಯಿ ಕೊಡು ಅಂತಾರೆ. Are you with me what I am saying? But will you pray freely because God has given freely all his things. ಎಲ್ಲ ವಿಷಯಗಳನ್ನು ದೇವರು ಫ್ರೀ ಆಗಿ ಉಚಿತವಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ. ರೊಕ್ಕ ಕೊಟ್ಟು ಆ ಕರೆದಾರ ತೆಗೆದುಕೊಂಡು ಸಲುವಾಗಿ ಅದನ್ನು ಬಿಟ್ಟು ಕೊಡೋದಿಲ್ಲ. ಹಂಗೆ ಇಲ್ಲಿಗೆ ಹೋದ್ರೆ ಕೂಡ ಕಟ್ಕೊಂಡ್ಬಿಡ್ತೀವಿ. ಸ್ನಾನ ಮಾಡಿ ಬಂದ್ರೆ ಕೂಡ ಮತ್ತೆ ಅದು ಕಟ್ಕೊಂಡ್ಬಂದು ಅದಕ್ಕೆ ರೊಕ್ಕ ಕೊಟ್ಟಿದ್ದೆ ಅದಕ್ಕೆ. ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? ಫ್ರೀಲಿ ಇದೆಲ್ಲ ಬೈಬಲ್. ಅದಕ್ಕಾಗಿ ಎಲ್ಲೋ ಒಂದು ಬಿಸಾಕೋದು ಬೈಬಲ್. ಎಲ್ಲ ವಿಷಯಗಳ ಆತ್ಮೀಯ ಫ್ರೀ ಅಲ್ಲ, ಅದಕ್ಕಾಗಿ ಅದೇನು ಎಲ್ಲೋ ಬಿಸಾಕೋದು. ಸ್ಪಿರಿಚುವಲ್ ಥಿಂಗ್ಸ್ನ ವ್ಯಾಲ್ಯೂ ಇಲ್ಲದಂತೆ ಮಾಡಬೇಡ. ಆತ್ಮೀಯ ವಿಷಯಗಳಿಗೆ ಬೆಲೆ ಇಲ್ಲದಂತೆ ನೀನು ಮಾಡಬೇಡ. ಫ್ರೀಲಿ ಗಿವನ್ ಬಟ್ ದೋಸ್ ಆರ್ ನಾಟ್ ಚೀಪ್. ಅದು ಉಚಿತವಾಗಿ ಕೊಡಲ್ಪಟ್ಟಿದೆ, ಆದರೆ ಅದಕ್ಕೆ ಬೆಲೆ ಇದೆ, ಅದು ಚೀಪ್ ಅಲ್ಲ. Hallelujah. Hallelujah. 13th verse said, 13ನೇ ವಚನ ಹೇಳುತ್ತದೆ, things we speak not in the words what man teacheth. ಮನುಷ್ಯನು ಏನು ಬೋಧಿಸ್ತಾನೋ ಆ ಮಾತುಗಳಿಂದ ನಾವು ಮಾತನಾಡ್ತಾ ಇಲ್ಲ. We teacheth of the what Holy Ghost teaches. ಆದರೆ ಪವಿತ್ರಾತ್ಮ ದೇವರು ಏನು ಬೋಧಿಸ್ತಾರೋ ಆ ಮಾತುಗಳನ್ನೇ ನಾವು ಬೋಧಿಸ್ತಾ ಇದ್ದೀವಿ. Hallelujah. Hallelujah. Bible says comparing the spiritual things with the spiritual. ಆತ್ಮೀಯ ವಿಷಯಗಳನ್ನು ಆತ್ಮೀಯಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡ್ರಿ ಅಂತ ಇದೆ. Amen. Amen. Hallelujah. All spiritual are not the same. ಎಲ್ಲ ಆತ್ಮೀಯವಾಗಿರುವಂತ ಜನರೆಲ್ಲರೂ ಒಂದೇ ಮಟ್ಟಕ್ಕೆ ಸೇರಿದವರಲ್ಲ. There are different spiritual levels are there. ಪ್ರತಿಯೊಬ್ಬರೆಲ್ಲ ಆತ್ಮೀಯ ಮಟ್ಟ ಬೇರೆ ಬೇರೆ ಇರುತ್ತದೆ. Are you with me what I am saying? So we have to grow from faith to faith. ಅದಕ್ಕಾಗಿ ನಾವು ವಿಶ್ವಾಸದಿಂದ ವಿಶ್ವಾಸಕ್ಕೆ, ಅಧಿಕ ವಿಶ್ವಾಸಕ್ಕೆ ಬೆಳೆಯಬೇಕು. From glory to glory. ಇರುವಂತ ಮಹಿಮೆಗಿಂತ ಇನ್ನೊಂದು ಮಹಿಮೆ, ಉನ್ನತ ಮಟ್ಟ ಮಹಿಮೆಗೆ ಹೋಗಬೇಕು. Grace to grace. ಕೃಪೆಯನ್ನು ಹೆಚ್ಚಾಗಿ ಪಡೆದುಕೊಂಡು ಇನ್ನೂ ಅಧಿಕ ಕೃಪೆಯನ್ನು ಹೊಂದಿಕೊಳ್ಳಬೇಕು. Don't stay in first standard only. ಅದೇ ಮೊದಲ ಸ್ಥಾನದಲ್ಲೇ ಇರಬೇಡ. You have to go primary. ನೀನು ಮೊದಲು ಪ್ರಾರಂಭ ಮಟ್ಟಕ್ಕೆ then higher
senior primary. ಆದ ನಂತರ ಉನ್ನತ ಮಟ್ಟಕ್ಕೆ ಹೋಗ್ಬೇಕು. Then you have to go higher school. ಉನ್ನತ ಮಟ್ಟ ಪಾಠಶಾಲೆಗೆ ಹೋಗ್ಬೇಕು. Don't stay there only. ಅಲ್ಲೇ ನೀವು ನಿಂತುಕೊಳ್ಳಬೇಡ. ನಿನ್ನ ಸ್ಥಾನವು Don't live a spiritually low standard life. ಆತ್ಮೀಯ ಜೀವನದಲ್ಲಿ ತಗ್ಗು ಸ್ಥಿತಿಯಲ್ಲಿ ನೀನು ಇರಬೇಡ. If you're not interested in the things of God, you don't learn. ದೇವರ ವಿಷಯಗಳಲ್ಲಿ ನಿನಗೆ ಆಸಕ್ತಿ ಇಲ್ಲ ಅಂದ್ರೆ ನೀನು ಕಲಿಯುವುದಕ್ಕೆ ಆಗುವುದಿಲ್ಲ. Hallelujah. ವರ್ಷ ಎಲ್ಲ ನೀವು ಸ್ಕೂಲ್ಗೆ ಹೋದರೆ ಕೂಡ ಸರಿಯಾಗಿ ಕ್ಲಾಸಸ್ ಅಟೆಂಡ್ ಆಗಿಲ್ಲ ಅಂದ್ರೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿ ಕ್ಲಾಸ್, ಎನಿ ಎಜುಕೇಶನ್. ನಿನಗೆ ಯಾವ ವಿದ್ಯಾಭ್ಯಾಸ ಬರೋದಿಲ್ಲ. ಸ್ಕೂಲ್ಗೆ ನೀನು ಯಾವಾಗೋ ಒಂದ್ಸತಿ ಹೋಗಿ ಇಷ್ಟ ಬಂದಂಗೋ ಟೈಮ್ ಹೆಂಗೋ ಹೋಗಿ ಬರ್ತಾ. ಇಫ್ ಯು ವಾಂಟ್ ಟು ಲರ್ನ್ ಎಜುಕೇಶನ್ ಯು ಮಸ್ಟ್ ಬಿ ದೇರ್. ನೀನು ವಿದ್ಯಾಭ್ಯಾಸವನ್ನು ಹೇಗೆ ನೀನು ಶಾರೀರಿಕ ಲೋಕದಲ್ಲಿ ಸ್ಕೂಲ್ದಲ್ಲಿ ಕಲಿತೀಯೋ ಹಂಗ ನೀನು ಕಲಿಬೇಕಂದ್ರೆ ಅಲ್ಲಿ ನೀನು ಕ್ರಮವಾಗಿರಬೇಕು. Even spiritual to understand you must be here from the beginning. You should not miss any this service. ಅದಕ್ಕಾಗಿ ನೀವು ಕೂಡ ಆತ್ಮೀಯವಾಗಿ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬೇಕಂದ್ರೆ ಪ್ರಾರಂಭದಿಂದನೇ ಸರ್ವಿಸ್ಗೆ ಇರಬೇಕು. ಎಲ್ಲ ತರಗತಿಗಳು ಎಲ್ಲ ವಿಷಯಗಳಿಗೆ ನೀನು ಅಟೆಂಡ್ ಆಗಿರಬೇಕು, ಮಿಸ್ ಆಗಲಾರ್ದಂಗೆ. Hallelujah. Hallelujah. So already I said that man wisdom says if you are feeling headache you are thinking that you are having headache. ನೀನು ಮನುಷ್ಯನ ಜ್ಞಾನವೇನಂತ ಹೇಳ್ತದಂದ್ರೆ ನಿನಗೂ ತಲೆನೋವು ನಿನಗೆ ಇದೆ ಅಂತ ಹೇಳ್ತದೆ. ಆದರೆ ಆತ್ಮೀಯವಾಗಿ ಬೆಳೆಯುವಾಗ ನಿನಗೆ ಅನಿಸುತ್ತಾ ಇದೆ ತಲೆ ನೋವು ಅಂತ ಅಷ್ಟೇ, ಅಲ್ಲಿ ಇಲ್ಲ ವಾಕ್ಯ. According to the word of God, if you feel headache you rebuke it. ಆದರೆ ದೇವರ ವಾಕ್ಯ ಹೇಳ್ತದೆ ನಿನಗೂ ಅನಿಸುವಾಗ ತಲೆನೋವು ಅದನ್ನು ಗದರಿಸಿ ಅದರ ಒಡೆದ ಹಾಕೆಂದು. Amen. Amen. Hallelujah. Hallelujah. Don't say I'm having headache. If you feel headache you rebuke it. ನನಗೆ ಇದೇ ತಲೆನೋವು ಅನ್ನಬೇಡ, ನಿನಗೆ ಅನಿಸ್ತಾ ಇದೆ ಅಂತ ಹೇಳಿ ಅದನ್ನು ತಿರಸ್ಕರಿಸು. I tell you brothers and sisters, you have to use the name of Jesus and rebuke it. ನನ್ನ ಸಹೋದರರೇ, ನೀವು ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ ನೀನು ಅದನ್ನು ತಿರಸ್ಕರಿಸಬೇಕು. I tell you Christian life is not that sometimes you are fine, sometimes you are not fine. ಕ್ರೈಸ್ತವ ಜೀವನ ಆತ್ಮೀಯ ಜೀವನದ ಒಂದೊಂದು ಸತಿ ಚೆನ್ನಾಗಿದೆ, ಇನ್ನೊಂದು ಸತಿ ಚೆನ್ನಾಗಿಲ್ಲ ಅನ್ನುವಂಥ ಜೀವನ ಅಲ್ಲ ಅದು. Tell your body how to feel. ನಿನ್ನಕ್ಕೆ ಎಂತ ಅನಿಸುವಿಕೆಗಳಿರಬೇಕು ನಿನ್ನ ಶರೀರಕ್ಕೆ ನೀನೇ ಮಾತನಾಡ್ಕೋ, ಹೇಳು. Hallelujah. Hallelujah. So you have to take your life to enjoy. You tell to your body how to feel. ನಿನ್ನ ಶರೀರಕ್ಕೆ ನೀನು ಹೇಳಿ ಹೆಂಗಿರಬೇಕು, ನೀನು ಆನಂದಿಸಬೇಕು ಆ ವಿಷಯಗಳನ್ನು ಮಾಡಿಕೊಂಡು. Not because of circumstance. ಪರಿಸ್ಥಿತಿಗಳನ್ನು ನೋಡಿ ನೀನು ಪ್ರವರ್ತಿಸುವುದಲ್ಲ. If somebody feel bad circumstance, they don't be happy, joyful. ಯಾರಾದರೂ ಒಂದು ಕೆಟ್ಟ ಪರಿಸ್ಥಿತಿಗಳು ಬಂದ್ರೆ ಹಿಂಗ ಅವರು ಆ ಸಂತೋಷವನ್ನೇ ಬಿಟ್ಟು ಬಿಡ್ತಾರೆ. But Paul said, rejoice in the Lord, I say always rejoice. ಆದರೆ ಪೌಲನು ಹೇಳ್ತಾನೆ ಎಲ್ಲ ವಿಷಯಗಳಲ್ಲಿ ಆನಂದಿಸಿರಿ ಕರ್ತನಲ್ಲಿ. ಮತ್ತೆ ಹೇಳ್ತೇನೆ ನೀವು ಯಾವಾಗಲೂ ಆನಂದಿಸಿರಿ ಕರ್ತನಲ್ಲಿ ಎಂದು. ಯಾವಾಗಲೂ ಕರ್ತನಲ್ಲಿ ಆನಂದಿಸಿರಿ. ಮತ್ತೆ ಹೇಳ್ತೇನೆ ನೀನು ಕರ್ತನಲ್ಲಿ ಆನಂದಿಸಿರಿ ಅಂತ ವಾಕ್ಯ. ಅರ್ಥ ಏನಂತ ಹೇಳಿದ್ರೆ ನಿನಗೆ ಕಷ್ಟದ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಗಳು ಬಂದರೂ ಕೂಡ ನಿನ್ನ ಶರೀರ ಕೇಳು ಯಾವಾಗಲೂ ಆನಂದಿಸು ಅಂತಂದು ಹೇಳಿ. Hallelujah. 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 Tell your body how to feel. ನೀನು ಹೇಗೆ ಅನಿಸುವಿಕೆಗಳಿಂದ ನಿನಗೆ ಎಂಥ ಅನಿಸುವಿಕೆಗಳು ಬೇಕೋ ಶರೀರಕ್ಕೆ ನೀನೇ ಹೇಳು. You tell your body to be joyful all the time. ಆನಂದವಾಗಿರ್ಬೇಕಂತ ನಿನ್ನ ಶರೀರಕ್ಕೆ ಹೇಳು. ಆರೋಗ್ಯಕರವಾಗಿರ್ಬೇಕಂತ ನಿನ್ನ ಶರೀರಕ್ಕೆ ನೀನೇ ಹೇಳು. Tell your body be comfort. ಎಲ್ಲ ಪರಿಸ್ಥಿತಿಗೆ ನೀನು ಸರಿಯಾಗಿ ಏನಾಗಲಿಲ್ಲ ಚೆನ್ನಾಗಿರು ಅಂತ ಹೇಳು. Let you feel good all the time. ಯಾವಾಗಲೂ ಕೂಡ ಒಳ್ಳೆಯದಾಗಿರು ಅಂತ ಹೇಳ್ಬೇಕು. Don't say that I'm having pain, I'm sick. ನನಗೆ ನನಗೆ ಅನಾರೋಗ್ಯವಿದೆ, ನಾನು ರೋಗಿಯಾಗಿದ್ದೆ ಅಂತ ಹೇಳ್ಬೇಡ. Hallelujah. ನಿನ್ನ ಶರೀರಕ್ಕೆ Jesus knows you needed help. ಯೇಸುವಿಗೆ ಗೊತ್ತಿದೆ ನಿನಗೆ ಸಹಾಯ ಬೇಕೆಂದು. To speak to your body, to feel in all the time joyful, Jesus knows that you needed help. That's why He sent Holy Ghost to be in you. ನಿನ್ನ ಶರೀರದ ಸಂಗಡ ನೀನು ಮಾತನಾಡಿಕೊಳ್ತಾ ನಿನ್ನ ಶರೀರವನ್ನು ನಿನಗೆ ಇಷ್ಟವಿರುವಂಥ ವಾತಾವರಣದಲ್ಲಿ ಇಡುವಂತೆ ಆನಂದಕರವಾಗಿ ನೀನು ಜೀವಿಸುವಂತೆ ನಿನಗೂ ಒಬ್ಬರು ಸಹಾಯ ಬೇಕಂತ ಯೇಸು ಕ್ರಿಸ್ತನ ಪವಿತ್ರ ಆತ್ಮನ ಕಳಿಸಿದ್ದಾರೆ. Hallelujah. Hallelujah. That is the help you needed. ಆ ಸಹಾಯವೇ ನಿನಗೆ ಬೇಕು, ಪವಿತ್ರ ಆತ್ಮನ ಸಹಾಯವು. ಆ ಸಹಾಯ ಇರಲಾರ್ದಂಗ ಬೇರೆ ಬೇರೆ ಸಹಾಯಗಳಿಗೆ ಓಡಕ್ಕೆ ಹೋಗಬೇಡ. ಪವಿತ್ರ ಆತ್ಮನ ದೇವರು ನಿನ್ನಲ್ಲಿದ್ದಾನೆ. ದೇವರೇ ಯೇಸು ಸ್ವಾಮಿ ಕಳಿಸಿಕೊಟ್ಟಿದ್ದ ನಿನಗೆ ಈತನ ಸಹಾಯ ಬೇಕು ಅಂತಂದೇಳಿ. Hallelujah. ಅದ್ರ ಬಟ್ ಯು ಆರ್ ರನ್ನಿಂಗ್ ಫಾರ್ ಹೆಲ್ಪ್ ಇನ್ ದಿಸ್ ವರ್ಲ್ಡ್. ಈ ಸಹಾಯವನ್ನು ಬಿಟ್ಟು ನೀನು ಈ ಲೋಕದ ಸಹಾಯಕ್ಕೆ ಓಡ್ತಾ ಇರ್ತೀವಿ. ಫಸ್ಟ್ ಯು ಟೇಕ್ ದ ಹೆಲ್ಪ್ ಫ್ರಮ್ ಹೋಲಿ ಸ್ಪಿರಿಟ್ ಇನ್ ಆಲ್ ಥಿಂಗ್ಸ್. ಎಲ್ಲಾ ವಿಷಯಗಳಲ್ಲಿ ಆತನ ಸಹಾಯವನ್ನು ನಡೆಸುವಿಕೆ ತೆಗೆದುಕೋ. ಇಫ್ ಎನಿ ಟ್ರಬಲ್ ಕಮ್ಸ್ ಫಸ್ಟ್ ಗೋ ಟು ಹಿಮ್. ನೀನು ಏನೇ ಸಮಸ್ಯೆ ಬಂದ್ರೆ ಫಸ್ಟ್ ಪವಿತ್ರ ಆತ್ಮ ಹತ್ರ ಹೋಗು.
If you need something help for your children, go to Holy Ghost. ಮಕ್ಕಳಕ್ಕಾಗಿ ನಿನ್ನ ಸಹಾಯಕ್ಕೆ ನಿನ್ಗೆ ಏನಾದರೂ ಬೇಕಾಗಿರುವಂತ ಸಹಾಯ ಅಂದ್ರೆ ಪವಿತ್ರಾತ್ಮ ಹತ್ರ If you ಹೋಗು. want to go for another job, go for Holy Ghost. ನೀನು ಯಾವುದೇ ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ಪವಿತ್ರಾತ್ಮ ದೇವರ ಹತ್ರ If you ನೀನು want your children to get married, go to Holy Ghost, because He is a help for everything. ನಿನ್ನ ಮಕ್ಕಳ ಮದುವೆಗಾಗಿ ಯಾರನ್ನ ನೋಡಬೇಕು ಯಾರನ್ನ ಮದುವೆ ಕೊಡಬೇಕಂತ ನೀನು ಅನ್ಕೊಂತ ಇದ್ರೆ ಆತನ ಸಹಾಯಕ್ಕೆ ಹೋಗು. He has the power over all galaxies and governments. He is a God of heaven and earth. ಪವಿತ್ರಾತ್ಮನು ಆಕಾಶಕ್ಕೆ ಭೂಮಿಗೆ ಎಲ್ಲ ಪ್ರಭುತ್ವಗಳಿಗೆ ಆತನೇ ದೊಡ್ಡವನು, ಆತನೇ ದೇವರಾಗಿದ್ದಾನೆ. ಆತನು ಒಳಗಿರುವಾಗ don't say that I need some help. ಆತನೇ ಒಳಗಿರುವಾಗ ನನಗೂ ಇನ್ನೊಂದು ಸಹಾಯ ಬೇಕಂತ ಹೇಳ್ಬೇಡ. ನನಗೆ ಸಹಾಯ ಬೇಕಪ್ಪ ಯಾರು ಬರ್ತಾ ಇಲ್ಲ ಅಂತ don't cry. ಅಲ್ಲಬೇಡ. Hallelujah. Say Holy Ghost is in me. ಹೇಳ್ರಿ ಪವಿತ್ರಾತ್ಮ ದೇವರು ನನ್ನಲ್ಲಿದ್ದಾರೆ. I got all the help I need. ನನಗೆ ಬೇಕಾಗಿದ್ದ ಎಲ್ಲ ಸಹಾಯವು ಆತನಿಂದ ನನಗಿದೆ. I marvelously helped. ನಾನು ಅದ್ಭುತಕರವಾಗಿ ಆತನಿಂದ ಸಹಾಯವನ್ನು ಹೊಂದಿಕೊಂಡಿದ್ದೇನೆ. Amen. Psalms 139 14th verse said. ಕೀರ್ತನೆಗಳು 139ನೇ ಅಧ್ಯಾಯ 14ನೇ ವಚನ ಹೇಳುತ್ತದೆ, David said, God made me wonderful. ದೇವರು ನನ್ನನ್ನು ಅದ್ಭುತವಾಗಿ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. 71st verse 7th verse said, 71ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ I am a wonder to my world. ನನ್ನ ಪ್ರಪಂಚಕ್ಕೆ ನಾನು ಅದ್ಭುತಕರನಾಗಿದ್ದೇನೆ. Because he received Holy Ghost. ಯಾಕಂದ್ರೆ ಆತನು ಪವಿತ್ರಾತ್ಮ ದೇವರ ಪರಿಚಯವನ್ನು I ಸ್ವೀಕರಿಸಿಕೊಂಡಿದ್ದಾನೆ. tell you, you are wonder to your world. ನೀನು ನಿನ್ನ ಪ್ರಪಂಚಕ್ಕೆ ನಿನ್ನ ಸುತ್ತಲಿರುವಂತ ಜನರಿಗೆ ನೀನು ಅದ್ಭುತಕರನು. ಆಮೆನ್. Amen. Are you getting the testimony? ಆ ಸಾಕ್ಷ್ಯವನ್ನು ನೀನು ಹೊಂದಿಕೊಳ್ಳುತ್ತಾ ಇದೆಯಾ? I tell you, when I am working in the company, ಸಭಾ ಪಾಲಕರು ಕಂಪನಿಯಲ್ಲಿ ಕೆಲಸ ಮಾಡುವಾಗ my senior officer told ಸೀನಿಯರ್ me, ಆಫೀಸರ್ ಅವರು ಹೇಳಿದೆ ಅಂದ್ರೆ, ಲಕ್ಷ ಜನಗಳಲ್ಲಿ ನಿನ್ನಂತವರು ಒಬ್ಬರು ಇರ್ತಾರೆ ಅಂತ ಹೇಳಿ. ಲಕ್ಷ ಜನರಲ್ಲಿ ನಿನ್ನಂತವರು ಒಬ್ಬರು ಇರ್ತಾರೆ. Hallelujah. When I am quitting out the job, he said that ಲಕ್ಷ ಜನಗಳಲ್ಲಿ ನಿನ್ನಂತವರು ಒಬ್ಬರು ಇರ್ತಾರೆ ಅಂತ. But I tell you, I am a wonder to my world. ಸಭಾ ಪಾಲಕರು ತನ್ನ ಪ್ರಪಂಚಕ್ಕೆ ತಾನು ಅದ್ಭುತಕರನಾಗಿ. Are you wonder to your world? ನೀನು ನಿನ್ನ ಪ್ರಪಂಚಕ್ಕೆ ಅದ್ಭುತಕರನಾಗಿದೆಯಾ? Are you getting the testimony? ನೀವು ಸಾಕ್ಷಿಗಳನ್ನು ಹೊಂದಿಕೊಳ್ಳುತ್ತಾ ಇದ್ದೀರಾ? I tell you, if you are not getting the testimony, still you are a child, you are a baby. ನೀನು ಇನ್ನೂ ಅಂತ You are not understanding spiritual things. ಆತ್ಮೀಯ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳದೆ ಬೆಳೆಯದೇ ಇರುವಂತ ವ್ಯಕ್ತಿಯಾಗಿದ್ದೀರಿ ಅಂತ ಸಾಕ್ಷಿ ಪಡೆದುಕೊಳ್ತಾ ಇಲ್ಲ ಅಂದ್ರೆ. Philippians 3:15 said, ಫಿಲಿಪ್ಪಿ 3:15 ಹೇಳುತ್ತದೆ, let us therefore, as many as be perfect, let this mind be in you. ಇಂಥ ಮನಸ್ಸು, ಪರಿಪೂರ್ಣನಾಗಿರುವಂತ ಮನಸ್ಸು ನಿನ್ನಲ್ಲಿ ಕೂಡ ಇರಲಿ. Hallelujah. Let this mind means what mind? Grown mind. ಯಾವ ಮನಸ್ಸು? ಪರಿಪೂರ್ಣವಾಗಿ ಬೆಳೆದಿರುವಂತ ಮನಸ್ಸು. God wants us to grow ದೇವರು spiritually. ನಮ್ಮನ್ನು ಆತ್ಮೀಯವಾಗಿ ಬೆಳೆಯಬೇಕಂತ ಆತನ ಆತ್ಮೀಯ ಬೆಳೆಯಬೇಕ ನಮ್ಮಲ್ಲಿ ನೋಡಬೇಕಂತ ಇಷ್ಟಪಡ್ತಾನೆ. Ephesians 4:13 said, ಎಫೆಸಿ 4:13 ಹೇಳುತ್ತದೆ, till will all come in the unity of faith and the knowledge of the Son of God. ನಾವೆಲ್ಲರೂ ಕೂಡ ಆ ಒಂದು ಏಕ ವಿಶ್ವಾಸಕ್ಕೆ, ಎಲ್ಲರೂ ಕೂಡ ಒಂದೇ ವಿಶ್ವಾಸಕ್ಕೆ ಬರುವಂತೆ ಮತ್ತೆ ದೇವಕುಮಾರನ ತಿಳುವಳಿಕೆ ಬರುವ ತನಕ grow into the full measure of Christ. ಚೆನ್ನಾಗಿ ಬೆಳೆದಿರುವಂತ ಸಂಪೂರ್ಣತೆಯಿಂದ ಕ್ರಿಸ್ತನ್ನು ತೋರಿಸುವಂತ ವ್ಯಕ್ತಿಗಳಾಗಿ ಬೆಳೆಯುವ ತನಕ Train in the church. ಸಭೆಯಲ್ಲಿ ನಾವು ತರ್ಫೀದನ್ನು ಪಡೆದುಕೊಳ್ಳಬೇಕು ವಿಶ್ವಾಸಿಗಳಾಗಿ. Hallelujah. Hallelujah. That's what Jesus Christ has given the ministries of apostles, prophets, evangelists, ಅದಕ್ಕಾಗಿ pastors, teachers. ಅದಕ್ಕಾಗಿ ದೇವರು ಯೇಸು ಕ್ರಿಸ್ತನು ತನ್ನ ಜನರನ್ನು ಪರಿಚರ್ಯಕ್ಕಾಗಿ ಕೊಟ್ಟಿದ್ದಾರೆ. ಅಪೋಸ್ತಲರನ್ನು, ಪ್ರವಾದಿಗಳನ್ನು, ಸುವಾರ್ತಿಕರನ್ನು, ಮತ್ತೆ ಸಭಾಪಾಲಕರನ್ನು, ಬೋಧಕರನ್ನು. Hallelujah. ಯಾಕೆ ಕೊಟ್ಟಿದ್ದಾನೆ 5 ಪರಿಚರ್ಯಗಳನ್ನು? ಯಾಕಂದ್ರೆ ವಿಶ್ವಾಸಿಗಳನ್ನು ನಿನಗೆ ಜ್ವರ ಬಂದಾಗ ಹೋಗಿ ತಲೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳಕ, ನಿನಗೆ ಮಕ್ಕಳು ಮದುವೆಗಾಗಿ ಹೋಗಿ ಪ್ರವಾದಿ ಹತ್ರ ಏನು ಹೇಳ್ತಾನೆ ದೇವರು ಅಂತ ಅದಕ್ಕೆಲ್ಲ ನಾವು ಚೆನ್ನಾಗಿ ದೇವರಲ್ಲಿ ಬೆಳೆಯೋ ಸಲುವಾಗಿ ಬೆಳೆಸುವುದಕ್ಕಾಗಿ ದೇವರು ಸಭೆಗೆ ಪರಿಚರ್ಯಗಳನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಹೋದ್ರೆ ನಮ್ಮ ವಿಷಯ ಎಲ್ಲ ಹೇಳ್ಬಿಡ್ತಾರಂತಪ್ಪ ಅಂತ ಪಾಸ್ಟರ್ ಹೋಗೋಣ ಸ್ವಲ್ಪ ಸೌತ್ ಆಫ್ರಿಕಾ ಹೋಗೋಣ ಅಂತ ಆ ರೀತಿಯಲ್ಲ. ಹಲ್ಲೆಲೂಯಾ. ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅಲ್ಲಿ ಒಬ್ಬ ಎವಾಂಜಲಿಸ್ಟ್ ಇದ್ದಾನೆ. ರೋಗ ಬಂದರೆ ಎವಾಂಜಲಿಸ್ಟ್ ಹತ್ರ ಹೋಗೋಣದು,
ಯಾವುದರ ಸಮಸ್ಯೆಗಳಿದೆ ಪ್ರವಾದಿ ಹತ್ರ ಓಡೋಗೋದು. ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಗ್ರೋ ಸ್ಪಿರಿಚುಯಲಿ ಟು ದ ಮೆಸೇಜ್. ದೇವರು ಈ ಪರಿಚಾರಕನ 5 ಪರಿಚರ್ಯಗಳನ್ನು ನಿಮ್ಮನ್ನು ಆತ್ಮೀಯವಾಗಿ ಬೆಳೆಸಿ ಕ್ರಿಸ್ತನ ಒಂದು ಸಾರೂಪ್ಯವನ್ನು ನೋಡುವುದಕ್ಕಾಗಿ ದೇವರಿಟ್ಟಿದ್ದಾನೆ. Hallelujah. Hallelujah. God expects us to grow in this earth to the full measure of structure of Christ. ನಾವು ಈ ಭೂಮಿ ಮೇಲೆ ಇರುವಾಗಲೇ ದೇವರ ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವುದಕ್ಕಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. Anger should not be lord over us. ನಾನು ಒಂದು ಉದಾಹರಣೆ ಸಭಾಪಾಲಕರು ಹೇಳ್ತಾ ಇದ್ದಾರೆ, ಸಿಟ್ಟು ಅನ್ನುವಂಥದ್ದು ನಿಮ್ಮ ಮೇಲೆ ಪ್ರಭುತ್ವ ಮಾಡಬಾರ್ದು. ಸಿಟ್ಟು ಇರ್ತದಲ್ಲ, ಸಿಟ್ಟಿನೇನಂತಾರೆ, ಸಿಟ್ಟಿನ ಕೋಪ ನಿಮ್ಮ ಮೇಲೆ ಪ್ರಭುತ್ವ ಮಾಡಬಾರದು. James 1:20 says, ಯಾಕೋಬನು 1:20 ಹೇಳುತ್ತದೆ, wrath of man not worketh righteousness of God. ಸಿಟ್ಟು, ಮನುಷ್ಯನ ಸಿಟ್ಟು ದೇವರ ನೀತಿಯನ್ನು ನೆರವೇರಿಸುವುದಿಲ್ಲ. If you get angry, ನಿನಗೆ ಸಿಟ್ಟಿದ್ರೆ not worketh righteousness of God. ನೀನು ದೇವರ ನೀತಿ ಕ್ರಿಯೆಗಳನ್ನು ಮಾಡುವುದಕ್ಕೆ ಆಗುವುದಿಲ್ಲ. Listen carefully. ಚೆನ್ನಾಗಿ ಕೇಳ್ರಿ. Anger stopped Moses from going to promised land. ಮೋಶೆ ವಾಗ್ದಾನ ಪ್ರದೇಶದಲ್ಲಿ ಹೋಗಲಾರದಂತೆ ಆ ಸಿಟ್ಟು ನಿಲ್ಲಿಸಿದೆ. Some God's children easily taken by anger. ಕೆಲವು ದೇವರ ಮಕ್ಕಳು ಸುಲಭವಾಗಿ ಸಿಟ್ಟಿಗೆ ಇರ್ತಾರೆ. ಏನನ್ನಂದ್ರೆ ಸಿಟ್ಟು. Anger connected to pride. ಆ ಸಿಟ್ಟು ಏನಕ್ಕೆ ಎದಕ್ಕೆ ಜೋಡಿಯಾಗಿರ್ತದೆ ಗೊತ್ತಾ? ಗರ್ವಕ್ಕೆ ಜೋಡಿ. ಗರ್ವ ಇದ್ದವರಿಗೆ ಸಿಟ್ಟು ಬೇಗನೆ When you see men demonstrated an anger towards others, ಇತರರಿಗೆ ಬೇರೆಯವರು ಸಿಟ್ಟನ್ನು ತೋರಿಸ್ತಾ ಇರುವಾಗ, when they say something and do something, ಅವರು ಏನಾದರೂ ಹೇಳಿ ಮಾಡಿದ್ರೆ you can see that their level of pride. ಅವರ ಗರ್ವವ ಒಂದು ಮಟ್ಟವನ್ನು ನಾವು ನೋಡುತ್ತೇವೆ. ಸಿಟ್ಟದಲ್ಲಿ ನಿನಗೆ ಏನು ಮಾಡ್ತೀನಿ ಅದು ಮಾಡ್ತೀನಿ ನೋಡು, ನಿನಗೆ ಬಿಟ್ಟು ಕೊಡೋದಿಲ್ಲ ನಾನು, ನಿನಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ. ವಿಲ್ ಸಿ ದ ಪ್ರೈಡ್ ಇನ್ ದಟ್ ಆಂಗರ್. ಆ ಸಿಟ್ಟಿನಲ್ಲಿ ಅವರ ಗರ್ವ ಕೂಡ ಜಾಯಿನ್ ಆಗಿರುತ್ತದೆ. ಸೊ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ಇನ್ ಆಂಗರ್ ಬಿಕಾಸ್ that will not fulfill the righteousness of God. ನೀವು ಸಿಟ್ಟು ವಿಷಯ ಬಗ್ಗೆ ಜಾಗೃತಿಯಾಗಿರಬೇಕು. ಸಿಟ್ಟುದಿಂದ ನೀನು ದೇವರ ನೀತಿಯನ್ನು ಪೂರೈಸುವುದಿಲ್ಲ, ದೇವರ ಚಿತ್ತವನ್ನು ಮಾಡುವುದಿಲ್ಲ. We must humble ourselves. ನಾವು ನಮ್ಮನ್ನು ತಗ್ಗಿಸಿಕೊಂಡಿರಬೇಕು. When you humble yourself, ನೀನು ತಗ್ಗಿಸಿಕೊಳ್ಳು, you will know that you are angry man. ನೀನು ಸಿಟ್ಟಿಗೆ ಇರುವಂತ ಮನುಷ್ಯ ಅಂತ ಗೊತ್ತಾಗುತ್ತದೆ. Before that you don't know. ಮೊದಲು ನಿನಗೆ ಗೊತ್ತಾಗುವುದಿಲ್ಲ. Everything what you are doing is you are right, you think. ನೀನು ಅನ್ಕೊಂತೀಯ ಮೊದಲು ನಾನು ಏನು ಮಾಡ್ತಾ ಇದ್ದೆ ಅದೇ ಕರೆಕ್ಟ್ ಅನ್ಕೊಂತೀಯ. But when you humble yourself, you come to know that I am an angry man, I shouldn't do this. ನಾನು ತಗ್ಗಿಸಿಕೊಳ್ಳುವಾಗ ಹೌದು ನನಗೆ ಸಿಟ್ಟಿದೆ ಈಗ, ಅದಕ್ಕಾಗಿ ತಗ್ಗಿಸಿಕೊಳ್ತಾ ಇದ್ದೀನಿ ಅಂತ ನೀನು ತಗ್ಗಿಸ್ಕೋಬೇಕಂತ ಮನಸ್ಸು ಬರುತ್ತದೆ. When you see somebody angry man, some people will run away. ಕೆಲವು ಸಿಟ್ಟಿಗೆ ಇರುವ ವ್ಯಕ್ತಿಗಳು ನೋಡಿದ್ರೆ ಅವ್ರು ಓಡೋಗ್ತಾರೆ. ಅವ್ರು ನೋಡಿ, I tell you, it does not produce righteousness. ಅದು ದೇವರ ನೀತಿಯನ್ನು ಉತ್ಪನ್ನ ಮಾಡುವುದಿಲ್ಲ. If any man getting angry, that does not produce righteousness. ದೇವರ ನೀತಿ ಸಿಟ್ಟಿನಿಂದ ಉತ್ಪನ್ನವಾಗಿಲ್ಲ ಅಂದ್ರೆ why to get angry? ಯಾಕೆ ನಾವು ಸಿಟ್ಟನ್ನು ಪಡೆದುಕೊಳ್ಳಬೇಕು? Listen, God said to Moses, ಮೋಶೆಗೆ ದೇವರು ಹೇಳಿದ್ದಾರೆ in Numbers 12th chapter 3rd verse, ಅರಣ್ಯಕಾಂಡ 12ನೇ ಅಧ್ಯಾಯ 1ನೇ ವಚನ, Bible says, ಸತ್ಯವೇದ ಹೇಳುತ್ತದೆ, Moses was the meekest man in the earth. ಭೂಮಿ ಮೇಲೆ ದೇವರು ಹೇಳಿದ್ದೇನೆಂದ್ರೆ ಮೋಶೆ ಎಲ್ಲಾ ಭೂಮಿ ಮೇಲೆ ಇರುವಂತ ಜನರಲ್ಲಿ ಆ ಸಮಯದಲ್ಲಿ ದೀನತ್ವ ಉಳ್ಳುವಂತ ವ್ಯಕ್ತಿ ಅಂತ ಹೇಳಿದ್ದಾರೆ. This is the God testimony about Moses. ಮೋಶೆ ಕುರಿತು ದೇವರು ಹೇಳಿರುವಂತ ಸಾಕ್ಷಿ ಇದೆ. ಭೂಮಿ ಮೇಲೆ ಮೋಶೆನ ಹಾಗೆ ತಗ್ಗಿಸಿಕೊಳ್ಳುವವನಿಲ್ಲ. Is a very meekest man. ಆತನು ಬಹಳಷ್ಟು ದೀನ ಉಳ್ಳುವವನು. But when he was tempted with angry, ಆದರೆ ಸಿಟ್ಟಿನಿಂದ ಶೋಧಿಸಲ್ಪಟ್ಟಿರುವಾಗ God said to Moses, ಮೋಶೆಗೆ ದೇವರು ಹೇಳಿದ್ದಾರೆ, Numbers 20th chapter 8th verse, ಅರಣ್ಯಕಾಂಡ 20ನೇ ಅಧ್ಯಾಯ 8ನೇ ವಚನ, stand at the rock, tell the rock give the water. ಆ ಬಂಡೆ ಹತ್ರ ನಿಂತುಕೊಂಡು ಆ ಬಂಡೆನ ಸಂಗಡ ನೀನು ಮಾತನಾಡು, ನೀರು ಕೊಡೆಂದು. Israel people want water. God told him, go to the rock and speak to the rock. Rock give the water. ಇಸ್ರಾಯೇಲ್ ಜನರು ದಾಹದಿಂದ ಇರುವಾಗ ಇಸ್ರಾಯೇಲ್ ಜನರಿಗಾಗಿ ದೇವರು ಹೇಳಿದಾನೆ, ಹೋಗಿ ಆ ಬಂಡೆ ಮುಂದೆ ನಿಂತುಕೊಂಡು ಮಾತನಾಡು, ಆ ಬಂಡೆ ನಿನಗೆ ನೀರನ್ನು ಕೊಡುತ್ತದೆ ಎಂದು. 11th verse said, 11ನೇ ವಚನ he ಹೇಳುತ್ತದೆ, did not tell it, he striked it. ಆತನು ಮಾತನಾಡಲಿಲ್ಲ, ಆ ಮಾತು ನೀರು ಬೇಕೆಂದು, ನೀರು ಕೊಡೆಂದು ಆತನು ಬಂಡೆನ ಹೊಡೆದಿದ್ದಾನೆ. Why? Because in Exodus 17th chapter 5th verse, ಯಾಕಂದ್ರೆ ವಿಮೋಚನ ಕಾಂಡ 17ನೇ ಅಧ್ಯಾಯ 5ನೇ ವಚನದಲ್ಲಿ, first time when they need water, God told him,
strike the rock, then it will give water. That's what the second time also he strike the ಮೊದಲನೇ rock. ಸತಿ ದೇವರು ಅವ್ರಿಗೆ ನೀರು ಬೇಕಾಗಿರುವಾಗ ಇಸ್ರಾಯೇಲ್ ಜನಕ್ಕೆ ಆ ಬಂಡೆನು ಒಡಿ ಅಂತ ಹೇಳಿದ್ದಾನೆ. ಎರಡನೇ ಸತಿ ಕೂಡ ಅವ್ರಿಗೆ ನೀರು ಬೇಕಾಗಿದ್ದಾಗ ದೇವರು ಮಾತನಾಡಂತ ಹೇಳಿದ್ರೆ ಅದನ್ನೇ ಮೊದಲಿರುವಂಥದ್ದನ್ನೇ ಒಡೆದು ಮಾಡಿದ್ದಾನೆ. Numbers 28 said God told speak to the rock, it will give the water. ಅರಣ್ಯಕಾಂಡ 28ರಲ್ಲಿ ದೇವರು ಹೇಳಿದ್ದೇನೆಂದ್ರೆ ಈ ಸತಿ ನೀನು ಬಂಡೆಗೆ ಮಾತನಾಡು ಅದು ನೀರು ಕೊಡುತ್ತದೆ ಎಂದು. In 10th verse 10ನೇ ವಚನದಲ್ಲಿ God told go to speak to rock and give the water, but he called all the Israel people. ಆದ್ರೆ ಆತನ ಏನ್ ಮಾಡಿದ್ದಾನೆಂದ್ರೆ ಮೋಶೆ ಎಲ್ಲ ಇಸ್ರಾಯೇಲ್ ಜನರನ್ನು ಕರೆದಿದ್ದಾನೆ. He said ಆತನ ಹೇಳಿದ್ದೇನೆಂದ್ರೆ I must give water to you all. ನಿಮ್ಮೆಲ್ಲರಿಗೆ ನಾನು ನೀರು ಕೊಡಬೇಕಾ? ಆಕ್ಚುಲಿ ಆತ ಕೊಡ್ತಾ ಇಲ್ಲ, ದೇವರು ಕೊಡ್ತಾರೆ ನೀರು. ಕೊಡುವ ಆತನು ದೇವರು. ಆದ್ರೆ ಆದ್ರೆ ಈತ ಹೇಳ್ತಾರೆ ನಿಮ್ಮೆಲ್ಲರಿಗೆ ನಾನು ನೀರು ಕೊಡ್ಬೇಕೇನು, ನಿಮ್ಮೆಲ್ಲರಿಗೆ ನೀರು ನಾನು ಕೊಡಬೇಕೇನು? They said yes yes give water. ಅವ್ರು ಅಂದಾರೆ ಹೌದೌದು ನಮ್ಗೆ ದಾಹ ಆಗ್ತದೆ ಕೊಡು. Moses got very mad. ಮತ್ತೆ ಅವ್ರು ಕೊಡು ಅಂತ ಮತ್ತೆ ಹೇಳಿದ ಕೂಡಲೇ he got very mad. With anger he smote the rock. ಆ ಮೋಶೆ ಹಿಂಗ ಅವ್ರು ಮತ್ತೆ ಕೊಡು ಅನ್ನೋದು ನೋಡಿ ಇನ್ನೂ ಸಿಟ್ಟಿಗೇರಿ ಆ ಸಿಟ್ಟಿನಲ್ಲಿ ಆ ಬಂಡೆನ ಹೊಡೆದು ಬಿಟ್ಟ. ಅವ್ರ ಮೇಲೆ ಸಿಟ್ಟು ತೆಗೆದುಕೊಂಡು ಇದ್ರ ಮೇಲೆ ಹೊಡೆದು ಬಿಟ್ಟಿದ್ರು ರಾಕಿಗೆ. ಅವರ ಮೇಲೆ ಸಿಟ್ಟು, ಇಸ್ರಾಯೇಲ್ರ ಮೇಲೆ ಸಿಟ್ಟು ತೆಗೆದುಕೊಂಡು ಬಂಡೆ ಮೇಲೆ ತೋರಿಸಿದ. ಬಹಳ ಮಂದಿ ಗಂಡನ ಮೇಲೆ ಬಂಡೆ ಸಿಟ್ಟಿಗೇರಿ ಆ ಮೊಬೈಲ್ ಮುರಿದಾಕ್ಬಿಡ್ತಾರೆ. Some people angry with the children, they will break everything. ಮಕ್ಕಳ ಮೇಲೆ ಆಗಲಿ ಗಂಡನ ಮೇಲೆ ಆಗಲಿ ಹೆಂಡತಿ ಮೇಲೆ ಆಗಲಿ ಸಿಟ್ಟಿನಿಂದ ಅವರೆಲ್ಲ ಬೇರೆ ವಸ್ತುಗಳ ಮೇಲೆ ತೋರಿಸ್ತಾ ಇರ್ತಾರೆ. ಅದರಿಂದ ಅವರಿಗೆ ಲಾಸ್, ಅದು ಅವ್ರಿಗೆ ಲಾಸ್. Here he's got angry with the Israel people, he smote the rock. ಇಸ್ರಾಯೇಲ್ ಜನರ ಮೇಲೆ ಸಿಟ್ಟಿಗೇರಿ ಬಂಡೆನ ಹೊಡೆದಾನೆ. Bible says water came out, people drank. ಸತ್ಯವೇದ ಹೇಳುತ್ತದೆ ನೀರೇನೋ ಬಂದಿದೆ, ಇಸ್ರಾಯೇಲ್ ಜನರು ಕುಡಿದಿದ್ದಾರೆ. But Lord is waiting for Moses. ಆದರೆ ಮೋಶೆಗೆ ಕರ್ತನು ಮೋಶೆಗಾಗಿ ಕಾದಿದ್ದಾನೆ. ನಾನು ಹೇಳಿದ್ದು ಇವನು ಮಾಡಿಲ್ಲ, ಕೆಲಸ ಮಾಡಿಲ್ಲ ಅಂತ ಹೇಳಿ ದೇವರು ಅವನ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ. ಅದೆಲ್ಲ ನೀರು ಕುಡಿದು ಹೋಗ್ಲಿ, ನೀನು ಬಾಪ ಇಲ್ಲಿ ಅಂತ ಹೇಳಿ. Hallelujah. Bible says God said to Moses, ಮೋಶೆಗೆ ದೇವರು ಹೇಳಿದ್ದಾರೆ, is it I told you to do this work? ಇಂಥ ಕೆಲಸ ಮಾಡಂತ ನಾನು ಹೇಳಿದಿನ ನಿನಗೆ? 12th verse said, 12ನೇ ವಚನ, you failed to sanctify me before the people. ಜನರ ಮುಂದೆ ನನ್ನನ್ನು ಪ್ರತಿಷ್ಠನಾಗಿ ನೀನು ಪರಿಶುದ್ಧನಾಗಿ ಎನಿಸದೆ ಮಾಡಿದಿ. Rudely behaved. ನೀನು ರೂಢಾಗಿ ಪ್ರವರ್ತಿಸಿದಿ, ಕಠಿಣವಾಗಿ ಪ್ರವರ್ತಿಸಿದಿ. That means you did not glorified me when you do that work. ಇಂಥ ವಿಷಯಗಳು ಮಾಡಿರುವಾಗ ಬಂಡೆನ ಹೊಡೆದಿರುವಾಗ ನನ್ನನ್ನು ಮಹಿಂಪಡಿಸಲಿಲ್ಲ ಜನರ ಮುಂದೆ. Moses said they made me angry, that's what I did like that. ಮೋಶೆ ಹೇಳಿದಾನೆ ಅವರು ನನ್ನನ್ನು ಸಿಟ್ಟುಗೇರಿಸಿದ್ದಾರೆ, ಅದಕ್ಕಾಗಿ ನಾನು ಹಂಗ ಮಾಡಿದ್ದೀನಿ ದೇವರೇ. But God said no, you will not enter into promised land. ದೇವರು ಹೇಳಿದ್ದಾನೆ ನೀನು ಈಗ ಇದು ಮಾಡಿದೆಯಲ್ಲ ವಾಗ್ದಾನ ಭೂಮಿಯಲ್ಲಿ ಪ್ರವೇಶಿಸುವುದಿಲ್ಲ. What I promised to the children of Israel, you will not enter. ಏನು ನಾನು ಇಸ್ರಾಯೇಲ್ ಜನರಿಗೆ ವಾಗ್ದಾನ ಮಾಡಿದನೋ ಆ ವಾಗ್ದಾನ ಭೂಮಿಯಲ್ಲಿ ನೀನು ಪ್ರವೇಶಿಸುವುದಿಲ್ಲ. Moses said I brought them out of Egypt, from there to here. ಮೋಶೆ ಹೇಳಿದ್ದಾನೆ 40 years I brought them, now you are saying you are not take them to the promised land. ಈಗ ಮೋಶೆ ಹೇಳ್ತಾ ಇದ್ದಾನೆ 40 ವರ್ಷ ಅವ್ರನ್ನ ಮಾರ್ಗದೆಲ್ಲ ನಾನೇ ತೆಗೆದುಕೊಂಡು ಬಂದಿದ್ದೆ, ಈಗ ಹೆಂಗ ದೇವರೇ ನೀನು ಬೇಡ ಅಂತ ಹೇಳಿದ್ರೆ. God said you will not enter, that's all. ದೇವರು ಹೇಳಿದ್ದಾರೆ ನೀನು ಅದರಲ್ಲಿ ಪ್ರವೇಶಿಸುವುದಿಲ್ಲ. He started begging, I am sorry Lord. ಅವಾಗ ಆತನು ಮೋಶೆ ಬೇಡ್ಕೊಳ್ತಾ ಇದ್ದಾನೆ, ತಪ್ಪಾಯ್ತು ದೇವರೇ ಎಂದು. God said don't talk again. ಮತ್ತೆ ಮಾತಾಡಬೇಡ ಅಂತ ದೇವರು ಹೇಳಿದ್ದಾರೆ. Final, this is what I said. ಆಯ್ತು, ಇನ್ನ ಇದೇ ತುದಿ ನಿರ್ಣಯ, ನಂದು ನಿರ್ಣಯ ಅಂತ ಹೇಳಿದ್ದಾರೆ. What God given vision to Moses, ಮೋಶೆಗೆ ಏನು ದರ್ಶನ ಕೊಟ್ಟಿದ್ದಾನೋ he did not enter. ಅದರಲ್ಲಿ ಪ್ರವೇಶಿಸಲಿಲ್ಲ, ಅದು ಮಾಡಲಿಲ್ಲ. That's what I am telling. If you are not spiritually grown, if you live as a baby Christian, I tell you, you will not fulfill what God has given to you. ಅದಕ್ಕಾಗಿ ಆತ್ಮೀಯವಾಗಿ ನೀನು ಬೆಳೆಯದೆ ಚಿಕ್ಕ ಮಗುವಾಗೇ ಇದ್ರೆ ದೇವರಿಟ್ಟಿರುವಂತ ದರ್ಶನ ನೀನು ಪೂರೈಸುವುದಕ್ಕೆ ಆಗುವುದಿಲ್ಲ. Here we are teaching the word. If you come and learn the word of God, you will go spiritually. ನೀವು ದೇವರ ವಾಕ್ಯವನ್ನು ಬೋಧಿಸ್ತಾ ಇರುವಾಗ ಇಲ್ಲಿ ಬಂದು ಕಲಿತು ಆತ್ಮೀಯವಾಗಿ ಬೆಳೆಯಿರಿ. Hallelujah. Hallelujah. Then you can fulfill. Here Moses not able to fulfill because of the anger. ಸಿಟ್ಟು ಇರುವುದ ಕಾರಣ ದೇವರ ಉದ್ದೇಶವನ್ನು ಆತನು ಪೂರೈಸಲಿಲ್ಲ. Bible says in Matthew 17th chapter, ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯ, at the Mount of Transfiguration, ಆ ಒಂದು ರೂಪಾಂತರ ಗುಡ್ಡದ ಪರ್ವತ ಮೇಲೆ two people came
from heaven. ಪರಲೋಕದಿಂದ ಇಬ್ಬರು ವ್ಯಕ್ತಿಗಳು ಬಂದಿದ್ದಾರೆ, ಯೇಸು Moses ಸ್ವಾಮಿ. and Elijah. ಮೋಶೆ ಮತ್ತೆ ಏಲಿಯಾ ಇಬ್ಬರು ಕೂಡ To ಬಂದಿದ್ದಾರೆ. the promised land they came. ಅವರು ಆ ಪರ್ವತ ಗುಡ್ಡವಿರೋದು ವಾಗ್ದಾನ ಭೂಮಿಯಲ್ಲಿ. Elijah was in the promised land when he was lived in this earth. ಭೂಮಿ ಮೇಲೆ ಜೀವಿಸಿರುವಾಗ ಏಲಿಯಾ ಆ ವಾಗ್ದಾನ ಭೂಮಿಯಲ್ಲೇ ಜೀವಿಸಿದನು. But this Moses not entered the promised land. Now he entered when Jesus Jesus appeared, transfigured in the mount. ಯೇಸು ಸ್ವಾಮಿ ರೂಪಾಂತರ ಗುಡ್ಡದ ಮೇಲೆ ರೂಪಾಂತರ ಹೊಂದಿರುವಂತ ಸಮಯದಲ್ಲಿ ಮೋಶೆ ಕೂಡ ಬರುತ್ತಾನೆ. ಆ ಸಮಯದಲ್ಲಿ ಆ ವಾಗ್ದಾನ ಭೂಮಿಯಲ್ಲಿ ಆತನ ಮೋಶೆ ಪ್ರವೇಶಿಸ್ತಾನೆ. They both talked with Jesus. ಅವರಿಬ್ಬರು ಕೂಡ ಮೋಶೆ ಏಲಿಯಾ ಇಬ್ಬರು ಕೂಡ ಯೇಸುವಿನ ಸಂಗಡ That time ಮಾತನಾಡಿದ್ದಾರೆ. Moses saw promised land. ಆ ಸಮಯದಲ್ಲೇ ಮೋಶೆ ನೋಡಿದಾನೆ ವಾಗ್ದಾನ ಭೂಮಿಯಲ್ಲಿ. Little not full, little ಸಂಪೂರ್ಣವಾಗಲ್ಲ, ಸ್ವಲ್ಪ ನೋಡಿದಾನೆ. Jesus said, all right, you can go back. ಯೇಸು ಹೇಳಿದ್ದಾರೆ, ಹಿಂಗ ಆಯ್ತು, ಮಾತನಾಡಿದ್ರೆಲ್ಲ ಹೋಗ್ರಿ ಮತ್ತೆ. Hallelujah. So I tell you, don't associate with the angry people. ಅದಕ್ಕಾಗಿ ಸಿಟ್ಟಿಗೆ ಇರುವಂತ ಜನರ ಸಂಗಡ ನೀನು ಹೆಚ್ಚಾಗಿ ಜೋಡಿಯಾಗಿ ಇಡಬೇಡ. Don't let anybody afraid of you. ನೀ ಯಾರು ನಿನ್ನನ್ನು ಆ ಸಿಟ್ಟಿನಿಂದ ಭಯಪಡಿಸದೆ ನೋಡಿಕೊಳ್ಳ್ರಿ. Because of your anger, don't make anybody afraid. ನೀನಿಗಿರುವಂತ ಸಿಟ್ಟದಿಂದ ಬೇರೆಯವರು ಭಯಪಡಬಾರದು. Don't live as a spiritual terrorist, I can say. ಆತ್ಮೀಯ ಟೆರರಿಸ್ಟ್ ಆಗಿ ಜೀವಿಸಬೇಡ. ಆತ್ಮೀಯ ಮನುಷ್ಯನೇ ನೀನು. You can have holy anger. ನಿನಗೆ ಪರಿಶುದ್ಧ ಸಿಟ್ಟಿರಬೇಕು. Hallelujah. ಹಲ್ಲೆಲೂಯಾ. With the holy anger, ಆ ಒಂದು ಪರಿಶುದ್ಧ, you have to deal with the Satan and evil spirits. ಆ ಒಂದು ಪರಿಶುದ್ಧ ಸಿಟ್ಟಿನಿಂದ ನೀನು ಸಾತಾನು ಮತ್ತೆ ಕೆಟ್ಟ ಆತ್ಮಗಳನ್ನು ನೀನು ಕೆಟ್ಟ ಆತ್ಮಗಳ ಮೇಲೆ ತೋರಿಸಿ ಕಾರ್ಯ ಮಾಡ್ತೀಯ. Hallelujah. ನೋವಿದೆ ಅಂದ್ರೆ ಅದ್ರ ಮೇಲೆ ಸಿಟ್ಟು ತೋರಿಸಬೇಕು. ಜ್ವರ ಇದ್ಮೇಲೆ ಅದ್ರ ಮೇಲೆ ಸಿಟ್ಟು ತೋರಿಸ್ಬೇಕು. For all evil works you have to get angry, not with the people. ಏನೋ ಜ್ವರ ಬಂದಿದೆ, ನೋವು ಬಂದಿದೆ, ಆ ತಡೆದಿರುವಂತ ಕೆಟ್ಟ ಆತ್ಮಗಳ ಮೇಲೆ ನೀನು ತೋರಿಸಬೇಕು, ಬೇರೆಯವ್ರ ಹತ್ರ, ಬೇರೆಯವ್ರ ಮೇಲೆಲ್ಲ. Hallelujah. ಆ ನೋವು ಬಂದ್ರೆ ಹೋಗಮ್ಮ ಹೋಗು, ನನ್ನ ಮನೆಗಾಲಿಂದ ಹೋಗು, ಹಂಗಲ್ಲ. ಯು ಹ್ಯಾವ್ ಟು ಗೆಟ್ ಆಂಗ್ರಿ, ಸೇ ದಟ್ ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ನೀನು ಆ ಸಿಟ್ಟನ್ನ ಆ ಒಂದು ಗಾಯವಾಗಲಿ ಜ್ವರವಾಗಲಿ ಬಿಟ್ಟು ಹೋಗಂತ ನೀನು ನಮಸ್ಕಾರ ಮಾಡ್ತೀನಿ ಹೋಗಮ್ಮ ಅಂತ ಹೇಳ್ಬಾರ್ದು. ಅದು ಜ್ವರಕ್ಕೆ. ಆರ್ ಯು ವಿತ್ ಮಿ ವಾಟ್ ಐ ಆಮ್ ಸೇಯಿಂಗ್? When you are dealing with the demons, when you are dealing with all the actions of the devil, you have to get angry. ದೆವ್ವದ ವಿಷಯಗಳು, ದೆವ್ವದ ಕಾರ್ಯಗಳು ವಿರುದ್ಧವಾಗಿ ಅದೇ ನೀನು ಕಾರ್ಯ ಮಾಡ್ತೀಯಲ್ಲ ಸಿಟ್ಟಿನಿಂದ, ಅದೇ ಪರಿಶುದ್ಧ ಸಿಟ್ಟು ಎಂದೆ. When you live according to the word of God, you will fulfill everything. ನೀನು ದೇವರ ವಾಕ್ಯ ಪ್ರಕಾರವಾಗಿ ಜೀವಿಸ್ತಾ ಇರುವಾಗ ಎಲ್ಲವನ್ನು ಕೂಡ ನೀನು ಪೂರೈಸ್ತೀಯ.